ಏನು ಸ್ವಾಮಿ? ಬೆಳಕಿದ್ರೆ ನನಗೇನು ಅಡ್ಡಿ ಇಲ್ಲ, ಇದ್ರೂ ಅಡ್ಡಿ ಇಲ್ಲ, ಇಲ್ಲದೇ ಇದ್ದರೂ ಏನು ಅಡ್ಡಿ ಇಲ್ಲ. ನಿಮ್ಗೆ ಅಡ್ಡಿ ಇದ್ರೆ ಆಫ್ ಮಾಡಿರಿ. ನೀವು ಶುರು ಅಂದಾಗ ಶುರು ಮಾಡ್ಬೋದು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ. ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಜ ವಶಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ಮಮ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ವಸ್ತ್ಯಸ್ತ್ವಶೇಷದತಾಂ ಅಖಿಲ ಸನ್ಮಂಗಲಾನಿ ಭವಂತು. ತಿರುಪತಿ ತಿರುಮಲ ದೇವಸ್ಥಾನದ ಸಹಯೋಗದಲ್ಲಿ ನಡೀತಾ ಇರೋ ಈ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟ ವಿಷಯ ದಾಸರು ಕಂಡ ಶ್ರೀನಿವಾಸ. ದಾಸರಾದರೇ ಶ್ರೀನಿವಾಸ ಕಾಣೋದು, ದಾಸರಲ್ಲದೇ ಇದ್ದರೆ ಬರೀ ಶ್ರೀ ಮಾತ್ರ ಕಾಣುತ್ತೆ. ದಾಸರಾದರೆ ಎಲ್ಲಿವರೆಗೂ ನಾವು ದಾಸರಲ್ಲ ಅಲ್ಲಿವರೆಗೂ ದೇವರು ನಮಗೆ ಕಾಣೋದೇ ಇಲ್ಲಂತೆ. ನೀನು ಈಶ ನಾನು ದಾಸ ಅಂದರೆ ಮಾತ್ರ ದೇವರು ನಮ್ಮ ಎದುರಿಗೆ ಬಂದು ನಿಲ್ತಾನೆ. ಎಲ್ಲಿವರೆಗೂ ನನಗೆ ಈಶ ಅನ್ನುವ ಭಾವನೆ ಇದೆ. ಆಚಾರ್ಯರು ಹೇಳ್ತಾರೆ ಸಂಸಾರ ಎಲ್ಲಿವರೆಗೂ ಇರುತ್ತೆ. ಎಲ್ಲಿವರೆಗೂ ನಾನು ಮಾಡೋನು ನಾನೇ ಕರ್ತೃ ಅನ್ನುವ ಸೋಂಕು ರೋಗ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸಂಸಾರ ಇರುತ್ತಂತೆ. ಯಾವಾಗ ನಾನು ಕರ್ತನಲ್ಲ ಎಲ್ಲವೂ ದೇವರೇ ಮಾಡಿಸೋದು ಅನ್ನುವ ಅನುಸಂಧಾನ ಬರುತ್ತೆ, ಆಗ ತಕ್ಷಣ ಸಂಸಾರ ಹೋಗದೇ ಇದ್ದರೂ ಸಂಸಾರದಲ್ಲಿ ಇದ್ದರೂ ಇಲ್ಲದೇ ಇದ್ದಂತೆ. ಆದರೆ ಎಲ್ಲಿವರೆಗೂ ನಾನೇ ಮಾಡ್ತೇನೆ ಅನ್ನೋ ಭಾವನೆ ಇರುತ್ತೆ, ಅಲ್ಲಿವರೆಗೂ ದೇವರ ಮನೆಯಲ್ಲಿದ್ದರೂ ಸಂಸಾರ ಸಮುದ್ರದಲ್ಲಿದ್ದಂತೆ. ಹೀಗಾಗಿ ಯಾವಾಗ ದೇವರು ಅನುಗ್ರಹ ಮಾಡ್ತಾನೆ ಅಂದರೆ ದಾಸನಾದರೆ. ದಾಸನು ಆಗೋದು ಅಲ್ಲ, ನಾವೆಲ್ಲ ದಾಸರೇ. ನಾವು ಈಶರಾಗ್ತೀವಿ ಅಂದರೆ ಆಗೋದೂ ಇಲ್ಲ. ಈಶ ದೇವರೊಬ್ಬನೇ, ಇನ್ನೆಲ್ಲರೂ ದಾಸರೇ. ನಮ್ಮ ದಾಸರಂತಾರೆ ಲಕ್ಷ್ಮೀದೇವಿಯೇ ನಿನ್ನ ಸೇವಕಳು, ನಿನ್ನನ್ನು ಪೂರ್ಣ ಪ್ರಮಾಣದಲ್ಲಿ ತಿಳಿದಿಲ್ಲ ಅಂದರೆ ನಾವೆಲ್ಲ ಎಲ್ಲಿ ತಿಳಿತೇವೆ. ಹಾಗಾಗಿ ನಿನ್ನನ್ನು ತಿಳಿಲಿಕ್ಕೆ ಅಥವಾ ನಿನ್ನನ್ನು ಪೂರ್ಣ ತಿಳಿದವನು ನೀನೊಬ್ಬನೇ. ನಿನ್ನ ಅನುಗ್ರಹದಿಂದ ನಿನ್ನ ಆಶೀರ್ವಾದ ಇತ್ತು ಅಂದರೆ ಯಥಾಯೋಗ್ಯವಾಗಿ ತಿಳಿದವಳಲ್ಲೇ ಬಹಳ ದೊಡ್ಡವಳು ಲಕ್ಷ್ಮೀದೇವಿ. ಆದರೂ ಅವಳಂತಾಳೆ ನಾನು ತಿಳಿದದ್ದು ಕಡಿಮೆ ಅಂತ. ಒಳೆವ ನೀರೊಳು ಗೆಲುವ ಮೋರಯ ನೆಲವ ನೋಡುವ
ಸುಳಿವ ಕಂಬದಿ ಇಳೆಯ ನಡೆಯುವ ಬಳಿರೆ ಭಾರ್ಗವ ಖಳನ ಛೇದಿಸಿ ಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಹವಣೆಗಾರನೆ ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ. ಇದೇ ದೊಡ್ಡ ದೇವರ ಆಟ ಅಂದರೆ ಏನು? ನಾನು ಭಿಕ್ಷುಕ ಅನ್ನೋ ಜ್ಞಾನವೂ ನನಗೆ ಇಲ್ಲ. ದೇವರು ಕೊಟ್ಟಿದ್ದರಲ್ಲಿ ಬದುಕೋನು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ತೇನ ತ್ಯಕ್ತೇನ ಭುಂಜೀತಾ ಮಾಗೃತ ಕಸ್ಯ ಸಿದ್ಧನಂ. ಇನ್ನೊಬ್ಬರಿಂದ ನೀನು ಹಣವನ್ನು ಬಯಸಬೇಡ. ರಾಜಾದೇಹೇ ಸಕಾಶಾತ್ ಅಂತ ವ್ಯಾಖ್ಯಾನಕಾರರು ಬರೀತಾರೆ. ಕೊಡುವ ಸ್ವಾತಂತ್ರ್ಯ ಇರೋದು ದೇವರೊಬ್ಬನಿಗೆ. ಲಕ್ಷ್ಮೀದೇವಿಯೇ ನಾನು ಅಸ್ವತಂತ್ರಳು, ನಾನು ದೇವರ ಆಜ್ಞೆಯಿಂದ ಇವೆಲ್ಲ ಮಾಡ್ತೇನೆ ಅನ್ಬೇಕಾದ್ರೆ ನಾವು ನೀವೆಲ್ಲ ಯಾರು? ಹೀಗಾಗಿ ಹರಿದಾಸರು ಆದರೆ ಹಾಗೇ ಇದ್ದೇವೆ. ದಾಸ ಅನ್ನುವ ಎಚ್ಚರಿಕೆ ನಮಗೆ ಬರಬೇಕು. ದೇವರು ತನ್ನ ಅಟೆಂಡೆನ್ಸ್ ರಿಜಿಸ್ಟರಲ್ಲಿ ನಮ್ಮನ್ನು ದಾಸ ಅಂತ ಅವನು ಎಂಟ್ರಿ ಮಾಡಬೇಕು. ಎರಡಾಗಬೇಕು. ನಾನು ಅಂದುಕೊಂಡು ದೊಡ್ಡ ಬೋರ್ಡನ್ನು ಬರೆಸಿದ್ರೂ ಆಗೋದಿಲ್ಲ, ಅಥವಾ ನಾನು ಬೋರ್ಡ್ ಇಲ್ಲ ಅಂದರೆ ನನಗೆ ದಾಸ ಇಲ್ಲ ಅಂತಲ್ಲ. ದೇವರು ನನ್ನನ್ನು ದಾಸ ಅಂತ ಕನ್ಸಿಡರ್ ಮಾಡಿದರೆ ಸಾಕು. ಅದಕ್ಕೆ ಎಲ್ಲ ಹರಿದಾಸರುಗಳು ವಿಶೇಷವಾಗಿ ದೇವರನ್ನು ಕೊಂಡಾಡ್ತಾರೆ. ನಮ್ಮ ವ್ಯಾಸರಾಜರು ಒಂದು 3 ಶ್ಲೋಕವನ್ನು ಮಾಡ್ಯಾರ ದೇವರ ಮೇಲೆ, ಶ್ರೀನಿವಾಸನ ಮೇಲೆ. ಪ್ರಾತಸ್ಮರಾಮಿ ರಮಯ ಸಹ ವೆಂಕಟೇಶಂ ಮಂದಸ್ಮಿತಂ ಮುಖಸರೋರುಹ ಕಾಂತಿರಮ್ಯಂ ಮಾಣಿಕ್ಯ ಕಾಂತಿ ವಿಲಸನ್ ಮುಕುಟೋರ್ಧ್ವಪುಂಡ್ರಂ ಪದ್ಮಾಕ್ಷಲಕ್ಷಮಣಿ ಕುಂಡಲ ಮಂಡಿತಾಂಗಂ. ಎದ್ದ ಕೂಡಲೇ ಹೇ ಶ್ರೀನಿವಾಸ, ನಿನ್ನನ್ನು ನಾನು ಸ್ಮರಣೆ ಮಾಡ್ತೇನೆ. ನಿನ್ನ ಮುಖ ಹೇಗಿದೆ? ಪ್ರಾತಸ್ಮರಾಮಿ ರಮಯಾ ಸಹ ವೆಂಕಟೇಶಂ. ಯಾವತ್ತೂ ದೇವರನ್ನು ಚಿಂತನೆ ಮಾಡಬೇಕಾದ್ರೆ ಶ್ರೀಭೂ ಸಮೇತವಾಗಿ ಮಾಡಬೇಕಂತ. ಯಾಕೆ ಅಂದರೆ ದೇವರು ವೈಕುಂಠವನ್ನು ಬಿಟ್ಟು ಬಂದಾಗೂ ಲಕ್ಷ್ಮೀ ಜೊತೆ ಬಂದೆ ಅಂತಾನೆ ಹೇಳ್ತಾನೆ. ನಾವೆಲ್ಲ ವೆಂಕಟೇಶ ಸ್ತೋತ್ರವನ್ನು ಹೇಳಬೇಕಾದ್ರೆ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಇನ್ನು ನಮ್ಮ ಹಿರಿಯ ಕೆಲವು ವಿದ್ವಾಂಸರುಗಳು ಅವರು ಸಪರೇಟಾಗಿ ಲಕ್ಷ್ಮೀದೇವಿಯ ಗರ್ಭಗುಡಿಗೆ ಹೋಗ್ತಾನೇ ಇರಲಿಲ್ಲ. ಅವರು ಅನ್ನೋರು, ಲಕ್ಷ್ಮೀದೇವಿಯನ್ನು ನಾವು ದೇವರ ಜೊತೆಯಲ್ಲೇ ನೋಡಬೇಕು. ವಕ್ಷಸ್ಥಲದಲ್ಲೇ ದೇವರು ಕೂಡಿಸಿಕೊಂಡ್ಯಾನೆ. ಏನೋ ಅದೇ ಆಭರಣದಲ್ಲಿ ಒಂದು ಗುಡಿ ಇದ್ದರೆ ಅಡ್ಡಿ ಇಲ್ಲ. ಪರಮಾತ್ಮ ಒಂದು ಕಡೆ, ಲಕ್ಷ್ಮೀದೇವಿ ಒಂದು 5-6 ಮೈಲಿ ಅಂದರೆ ನಾವು ಹೋಗೋದಿಲ್ಲ ಅನ್ನೋರು. ಲಕ್ಷ್ಮೀದೇವಿ ಜೊತೆಯಲ್ಲೇ ಇದ್ದಾಳೆ ಅಂತಾನೆ ಸಂಸೃಷ್ಟೇ ಶ್ರೀಧರಾಭ್ಯಾಂ ಅಮೂತ ಪರಿವಾರಾತ್ಮನ ಸೇವಕೇಶು ಅಂತ ವಾಯುಸ್ತುತಿಯಲ್ಲಿ ಹೇಳಿದಂತೆ ನಮ್ಮ ವ್ಯಾಸರಾಜರಂತಾರೆ, ರಮಯಾ ಸಹ ವೆಂಕಟೇಶಂ ಮಂದಸ್ಮಿತಂ ಮುಖ ಸರೋರುಹ ಕಾಂತಿರಮ್ಯಂ. ಶ್ರೀನಿವಾಸನ ಮುಖ ಒಳ್ಳೆ ಮಂದಸ್ಮಿತವಾದದ್ದು. ನಾವು ನೀವೆಲ್ಲ ತುಂಬ ಹೊತ್ತು ನೋಡಲಿಕ್ಕಾಗೋದಿಲ್ಲ. ನಮ್ಮ ತಿರುಪತಿಯ ತಿಮ್ಮಪ್ಪನನ್ನು ನಾವು ಮಂದಸ್ಮಿತರಾಗ್ತೀವಿ ಯಾವಾಗ ಕ್ಯೂಯಿಂದ ಆಚೆ ಬಂದ ಮೇಲೆ. ಅಂತೂ ದರ್ಶನ ಆಯಿತು, ಹೊರಗೆ ಹೋಗ್ಬೋದಂತಪ್ಪ ಸದ್ಯ ಅಂತ. ಅದರ ವ್ಯಾಸರಾಜರು 12 ವರ್ಷ ಶ್ರೀನಿವಾಸನ ಪೂಜೆಯನ್ನು ಮಾಡಿದ ಪುಣ್ಯಾತ್ಮರು. 12 ವರ್ಷ ಪೂಜೆಯನ್ನು ಮಾಡಬೇಕಾದರೆ ಪ್ರತಿ ದಿವಸ ಬೆಟ್ಟದ ಕೆಳಗೇ ಬರೋರಂತೆ. ಯಾಕೆ ಅಲ್ಲಿ ವಾಸ ಮಾಡಿದರೇನು? ಸಮಗ್ರ ತಿರುಪತಿ ಬೆಟ್ಟ ವ್ಯಾಸರಾಜರಿಗೆ ಶಾಲಿಗ್ರಾಮದಂತೆ ಕಂಡಿದೆ. ಆದ್ದರಿಂದ ಮಂಡಿಯಿಂದ ಹತ್ತೋರಂತೆ ಪುಣ್ಯಾತ್ಮರು. ಪೂಜೆಯನ್ನು ಮುಗಿಸೋದು, ಕೆಳಗೆ ಇಳಿಯೋದು ವ್ಯಾಸರಾಜರು. ಅದಕ್ಕೆ ಅವರಂತಾರೆ ಮಂದಸ್ಮಿತಂ, ಸುಂದರವಾದ ಮುಖ. ದೇವರ ಮುಖಗಮನವನ್ನು, ನಗುಮುಖವನ್ನೇ ಚಿಂತನೆ ಮಾಡಬೇಕಂತೆ ನಾವು. ಯಾಕೆ ಅಂದರೆ ಆ ನಗುಮುಖದಿಂದ ನಮ್ಮನ್ನು ಒಮ್ಮೆ ನೋಡ್ದ ಅಂದರೆ ನಮ್ಮ ಸಂಸಾರದ ಅಳು ಬತ್ತತ್ತಂತೆ. ದೇವರದು ನಾವು ಅಳುಮುಖ ಅಂದರೆ ಸ್ವಲ್ಪ ಅಳು ವಾಲ್ಯೂಮ್ ನಮ್ದು ಇನ್ನೂ ಜಾಸ್ತಿ ಆಗತ್ತೆ. ಅದಾಗಬಾರ್ದಲ್ಲ. ದೇವರದು ಮಂದಸ್ಮಿತನಾಗಿದ್ದಾನೆ ಅಂತ. ಮುಖ ಸರೋರುಹ ಕಾಂತಿರಮ್ಯಂ ಮಾಣಿಕ್ಯ ಕಾಂತಿ ವಿಲಸನ್ ಮುಕುಟೋರ್ಧ್ವಪುಂಡ್ರಂ. ಒಳ್ಳೆ ಮಾಣಿಕ್ಯದಿಂದ ಮಾಡಿದ ಮುಕುಟವನ್ನು, ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿದ್ದಾನೆ ಶ್ರೀನಿವಾಸ. ಮತ್ತು ಪದ್ಮಾಕ್ಷ ಲಕ್ಷಮಣಿ ಕುಂಡಲ ಮಂಡಿತಾಂಗಂ. ಪದ್ಮಾಕ್ಷ ಅವನ ಕಣ್ಣುಗಳು ಅರಳಿದ ಕಣ್ಣು, ಅನೇಕ ಮಣಿಗಳಿಂದ ತುಂಬಿದ ಕುಂಡಲ, ಕರ್ಣಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ ಅಂಥೇಳಿ ದೇವರನ್ನು ಚಿಂತನೆ ಮಾಡಿ ಅಂತಾರೆ. ಪ್ರಾತರ್ಭಜಾಮಿ ಕರರಮ್ಯ ಸುಶಂಕ ಚಕ್ರಂ ಭಕ್ತಾಭಯಪ್ರದ ಕಟಿಸ್ಥಲ ದತ್ತಪಾಣಿಂ. ಹೇ ಭಗವಂತ, ನಿನ್ನ ಕೈಗಳನ್ನು ನಾನು ಚಿಂತನೆ ಮಾಡ್ತೇನೆ. ಎಂಥ ಕೈ? ಸುಶಂಕ ಚಕ್ರಂ. 2 ಕೈಗಳಲ್ಲಿ ದೇವರದು. ಒಂದು ಕಡೆ ಚಕ್ರ ಇದೆ, ಮತ್ತೊಂದು ಕೈಯಲ್ಲಿ ಶಂಖ ಇದೆ. ಇನ್ನೊಂದು ದೇವರು ತನ್ನ ಕೈಯನ್ನು ಕಟಿಯ ಮೇಲೆ ಇಟ್ಟಾನ.
ಈಗ ಹೋಗ್ತಾ ನಾವು ಶ್ರೀನಿವಾಸನ ನೋಡಿಕೊಂಡು ಹೋಗ್ಬೋದು. ಅದೇ ವ್ಯಾಸರಾಜರ ಪರಂಪರೆಯಲ್ಲಿ ಬಂದ ವಿದ್ಯಾ ವಾಚಸ್ಪತಿ ತೀರ್ಥರು ಇದನ್ನು ದಿನ ಚಿಂತನೆ ಮಾಡಿ ಅಂತ. ದೇವರು ಕಟಿಯಲ್ಲಿ ಯಾಕೆ ಆ ಕೈಯನ್ನು ಇಟ್ಟಿರೋದು ಅಂದರೆ ವ್ಯಾಸರಾಜರಂದರು ಭಕ್ತಾಭಯಪ್ರದ ಕಟಿಸ್ಥಲ ದತ್ತಪಾಣಿಂ, ಒಂದು ಕೈಯಿಂದ ಅಭಯವನ್ನು ಕೊಡ್ತಾಯನ್ ದೇವರು, ನೀನು ಕಾಳಜಿ ಮಾಡಬೇಡ ಅಂತ. ಮತ್ತೊಂದು ಕೈಯಿಂದ ದೇವರು ಕಟಿಯ ಹತ್ತಿರ, ಕಟಿಯ ಮೇಲೆ ಅಲ್ಲ, ದಾಸರು ಬೇರೆ ಬೇರೆ ಥರ ವರ್ಣನೆ ಮಾಡ್ತಾರೆ. ಯಾರು ನನ್ನನ್ನು ಚಿಂತನೆ ಮಾಡ್ತಾರೆ, ಯಾರು ನನ್ನ ಪಾದಕಮಲಗಳನ್ನು ನಂಬಿದ್ದಾರೆ, ಅವರಿಗೆ ಸಂಸಾರ ಸಾಗರದ ಡೆಪ್ತು ಅದು 100 ಅಡಿ ಆಳ ಇರಲಿ, ಆದರೆ ದೇವರನ್ನು ನಂಬಿದವನು ಅಲ್ಲಿ ಬಂದ ಅಂದರೆ ಅವನ ಟೊಂಕ ಮುಳುಗುವಷ್ಟು ಮಾತ್ರ ನೀರಿಡತ್ತಂತೆ. ಅವನು ಸುಖವಾಗಿ ನಡೆದು ಹೋಗ್ಬೋದು, ಯಾವ ದೋಣಿ ಬೇಡ, ಅವನ ಕಾಲ ಮೇಲೆ ಅವನು ನಡೆದು ಹೋಗ್ಬೋದು ಅಂತ. ಶ್ರೀವತ್ಸ ಕೌಸ್ತುಭ ಲಸನ್ಮಣಿ ಕಾಂಚನಾಢ್ಯಂ, ಶ್ರೀವತ್ಸದಿಂದ ಚಿಹ್ನಿತವಾದ ದೇವರ ಎದೆ, ಕೌಸ್ತುಭ ರತ್ನದಿಂದ ತುಂಬಿದಂತಹ ಕಂಠ, ಪೀತಾಂಬರಂ ಮದನಕೋಟಿ ಸುಮೋಹನಾಂಗಂ, ಪೀತಾಂಬರವನ್ನು ಧಾರಣೆ ಮಾಡಿಯಾನೆ, ಕೋಟಿ ಮನ್ಮಥರನ್ನು ಮೀರಿಸುವ ಅದ್ಭುತವಾದ ಸೌಂದರ್ಯ. ಪ್ರತನ್ನಮಾಮಿ ಪರಮಾತ್ಮ ಪದಾರವಿಂದಂ ಆನಂದ ಸಾಂದ್ರ ನಿಲಯಂ ಮಣಿನೂಪುರಾಢ್ಯಂ ಏತತ್ ಸಮಸ್ತ ಜಗತಾಮಿತಿ ದರ್ಶಯಂತಂ ವೈಕುಂಠಮತ್ರ ಭಜತಾಂ ಕರಪಲ್ಲವೇನ. ಮಣಿಖಚಿತವಾದ ನೂಪುರಗಳು, ಪೂರ್ಣಾನಂದಕ್ಕೆ ನಿಲಯ ಅಂತ ದೇವರು. ಆ ಸೇವಿಸುವವರಿಗೆ ಇಲ್ಲೇ ವೈಕುಂಠವನ್ನು ಕೊಡ್ತೇನೆ ಅಂತ ಭೂವೈಕುಂಠದಲ್ಲಿ ಸ್ವಕರ ಪಲ್ಲವದಿಂದ ಸಮಸ್ತ ಜಗತ್ತಿಗೂ ತನ್ನ ಕೈಗಳಿಂದ ತೋರಿಸ್ತಾ ಇದ್ದಾನೋ ಏನೋ ಅಂತ. ಇಂತಹ ಶ್ರೀನಿವಾಸನನ್ನು ವ್ಯಾಸರಾಜ ಯತಿಪ್ರೋಕ್ತಂ ಶ್ಲೋಕತ್ರಯಮಿದಂ ಶುಭಂ ಪ್ರಾತಃ ಕಾಲೇ ಪಠೇದ್ಯಸ್ತು ಪಾಪೇಭ್ಯೋ ಮುಚ್ಚತೆ ನರಃ. ಬೆಳಗ್ಗೆ ಎದ್ದ ಕೂಡಲೇ ವ್ಯಾಸರಾಜರು ಮಾಡಿದ ಈ 3 ಶ್ಲೋಕಗಳನ್ನು ಅಂದರೆ ಎಲ್ಲ ಪಾಪಗಳು ಹೋಗತ್ತಂತೆ. ನಾವೆಲ್ಲ ಬೇಕಾದಷ್ಟು ಪಾಪಗಳನ್ನು ಮಾಡ್ತೇವೆ. ಎದ್ದ ಕೂಡಲೇ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಬೇಕಾದ್ರೆ ಹೇಳ್ತೇವೆ, ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯ ಪಾಪೇಭ್ಯೋ ರಕ್ಷಂತಾಂ ಯದ್ರಾತ್ರ್ಯಾತ್ ಪಾಪಮಕಾರಶಂ ಮನಸಾ ವಾಚಾ ಹಸ್ತಾಭ್ಯಾಂ. ಮನಸ್ಸಿನಿಂದ, ಮಾತಿನಿಂದ, ಕೈಗಳಿಂದ, ನನ್ನೆಲ್ಲ ಇಂದ್ರಿಯಗಳಿಂದ ನಾನೇನು ಪಾಪ ಮಾಡಿದ್ದೇನೆ ಆ ಪಾಪ ಹೋಗಲಿ ಅಂತ ನೀರನ್ನು ಅಭಿಮಂತ್ರಣ ಮಾಡಿ ಪಾನ ಮಾಡೋದು. ಈ ಶ್ಲೋಕವನ್ನು ಬೆಳಗ್ಗೆ ಎದ್ದ ಕೂಡಲೇ ಆ ಶ್ರೀನಿವಾಸನ, ವೆಂಕಟೇಶ ಅಂದರೆ ಎಲ್ಲ ಪಾಪವನ್ನು ಕಳೆಯುವವನು, ವೇಂ ಅಂದರೆ ಪಾಪ, ಕಟ ಅಂದರೆ ಅದನ್ನು ಸುಡೋನು, ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ ಅಂತ. ಅಂತಹ ಶ್ರೀನಿವಾಸನನ್ನು ಒಬ್ಬೊಬ್ಬ ದಾಸರು ಒಂದೊಂದು ರೀತಿಯಿಂದ ಕೊಂಡಾಡ್ಯಾರ ತುಂಬ ಸುಂದರವಾಗಿ. ಫಸ್ಟ್ ದೇವರಲ್ಲಿ ಬೇಡೋದೇನೆಂದರೆ ಪುರಂದರದಾಸರಂತಾರೆ, ನಮ್ಮಪ್ಪ ನನ್ನನ್ನು ನೀನು ದಾಸ ಅಂತ ಮಾಡ್ಕೊಳ್ಳೋ, ಯಾಕೆ ನಿನಗೆ ದಾಸ ಆಗಬೇಕು ಅಂತ ಅಂಥ ಬಯಕೆ. ಪ್ರಹ್ಲಾದರಾಜರು ಒಂದು ಮಾತಾಡ್ಯಾರ, ನಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ನರಸಿಂಹದೇವರಲ್ಲಿ ಸಮಸ್ಯೆ ಅಂದರೆ ಏನು ಅಂತ ಒಂದು ಚೂರಲ್ಲೇ ಅವರು ಹೇಳ್ತಾರೆ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಖ್ಯಮಾನ ದುಃಖೌಷಧಂ ತದಪಿ ದುಃಖಮತದ್ದಿಯಾಹಂ ಭೂಮನ್ ರಮಾಮಿ ವದಮೇ ತವ ದಾಸ್ಯ ಯೋಗಂ. ಪ್ರಹ್ಲಾದರಾಜರಂದರು, ಏನು ಸಮಸ್ಯೆ, ಸಂಸಾರ ಅಂದರೆ ಏನು? ಪ್ರಿಯ ವಿಯೋಗ, ಅಪ್ರಿಯ ಸುಯೋಗ. ಯಾವುದು ಬೇಕೋ ಅದು ನಮ್ಮಿಂದ ದೂರ ಹೋಗೋದು. ನಮಗೆ ತಾರುಣ್ಯ ಬೇಕು. 25ನೇ ವರ್ಷದಲ್ಲಿ ನನಗೆ ಏನು ಶಕ್ತಿ ಇತ್ತೋ, ನನ್ನ ಸೌಂದರ್ಯ ಏನಿತ್ತೋ, ಸಾಯೋವರೆಗೂ ಹಾಗೇ ಇರಬೇಕು ಅಂತ ಅನ್ಕೊಂಬೋದ್ರಲ್ಲಿ 45 ಆಗಿ ನನಗೇ ಡೌಟ್ ಬರುತ್ತೆ, ನಾನೇನಾ ಅಂತ ಕನ್ನಡಿ ಮುಂದೆ ನಿಂತಾರೆ. ಪ್ರಿಯ ವಿಯೋಗ, ನನಗೆ ಬೇಕಾದದ್ದು ನನ್ನಿಂದ ದೂರ ಹೋಗುತ್ತೆ. ಯಾವುದು ಬೇಡವೋ ಅದು ಮೇಲಿಂದ ಮೇಲೆ ನನಗೆ ಸುಯೋಗ, ಮೇಲಿಂದ ಮೇಲೇ ಬರ್ತಾ ಇರತ್ತೆ ಅಂತಾರೆ. ದುಶ್ಮನ್ ಕಿದರ್ ಹೇ ಅಂದರೆ ಬಗಲ್ ಮೇ ಅಂಥೇಳಿ ಒಂದಾದ ಮೇಲೊಂದು ಸಮಸ್ಯೆ ಸಂಸಾರದಲ್ಲಿ ಹೇಳ್ತಾ ಇರುತ್ತೆ. ರೋಗ ರುಜಿನ, ಅವರಂದರು ಇವರಂದರು, ಹಣಕಾಸಿನ ತೊಂದರೆ, ಎಲ್ಲ ಚೆನ್ನಾಗಿರುತ್ತೆ, ಏನೋ ಮಾನಸಿಕವಾದ ನೋವು, ಏನೋ ಯಾವಾಗ ಹೊಟ್ಟೋಗ್ತೀನೋ ಏನೋ, ಯಾವಾಗ ಹೊಟ್ಟೋಗ್ತೀನೋ ಏನೋ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಇದು ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಯೋನಿಗಳಲ್ಲಿ ಇದೇ ಸಮಸ್ಯೆ ಅಂತ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಪ್ರಹ್ಲಾದರಾಜರಂದರು, ನಾನು ಎಲ್ಲಿವರೆಗೂ ನಿನ್ನ ದಾಸ ಅಂತ ಆಗೋದಿಲ್ಲ ಅಲ್ಲಿವರೆಗೂ ಇದ್ದದ್ದೆ. ದಾಸನಾದರೆ ಈ ಸಮಸ್ಯೆ ಹೇಗೆ ಹೋಗುತ್ತೆ? ನನಗೆ ಈಗ ಈಶಾ ಅನ್ನುವ ಭ್ರಮೆ ಇದೆ, ನಾನೊಂಚೂರು ಯಾಮಾರ್ಬಿಟ್ಟೆ ರೀ, ಅವತ್ತು ಸ್ವಲ್ಪ ಅಲರ್ಟ್ ಆಗಿದ್ದರೆ ಹೀಗಾಗ್ತಾ ಇರಲಿಲ್ಲ, ಮುಂದಿನ ಸಲ ನಾನು ಹೀಗಾಗಲ್ಲ. ಮುಂದಿನ ಸಲ ಅಂದರೆ ಯಾವಾಗ? ಅದೇ ನೆಕ್ಸ್ಟ್ ಜನ್ಮ ಬಂದಾಗ ನಾನು ಈ ಟೈಪೆಲ್ಲ ಮಾಡೋದಿಲ್ಲ ಅಂತ.
ಯಾಕೆ ಅಂದರೆ ನಾನು ಈಶಾ ಅನ್ನೋ ಭಾವನೆ ಇದೆ, ನಾನೇ ಮಾಡುವವನು ಅನ್ನೋ ಭಾವನೆ ಇದೆ, ನಾನು ಯಾಮಾರದೆ ಅಂತ, ಎಲ್ಲವೂ ದೇವರೇ ಮಾಡಿಸ್ತಾನೆ ಅನ್ನೋ ಭಾವನೆ ಇರೋನಿಗೆ ಅವನಿಗೆ ಸುಖ ಆಗಲಿ ದುಃಖ ಆಗಲಿ ಏನು ನೀವೇನೋ ಅಂದ್ಕೊಂಡ್ರೆ ಆಗಲಿ, ನಾನು ಅಂದುಕೊಂಡದ್ದಲ್ಲ, ದೇವರು ನನ್ನಿಂದ ಈ ಮಾತನ್ನು ಆಡಿಸಿದ್ದ, ಅದು ಆದರೂ ಅವಂದು ಆಗದೇ ಇದ್ದರೂ ಅವಂದು. ಯಾರು ಒಲಿದರೇನು ಯಾರು ಮುನಿದರೇನು ಅಂಥೇಳಿ ದಾಸರಂತಾರೆ. ಅದಕ್ಕೆ ಪುರಂದರದಾಸರಂತಾರೆ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ. ಯಾಕೆ ನಾನು ನಿನ್ನನ್ನು ದಾಸ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಯಾಕೆ ಡೌಟು? ನಮ್ಮ ಆಟೋಬಯೋಗ್ರಫಿ ಹೇಳ್ತಾರೆ, ಏನೇನಿದೆ ನನ್ನಲ್ಲಿ, ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು ಅನ್ಬೇಕಾದ್ರೆ ಇದ್ದರೆ ತಾನು ಬಿಡಿಸೋದು, ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆ ಎನಗೆ ಕೊಡಿಸೋ, ಅಭಯಕರ ಪುಷ್ಪವೆನ್ನಯ ಶಿರದಲ್ಲಿ ಮುಡಿಸೋ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ. ಸ್ವಾಮಿ ನಿನ್ನ ಕರುಣೆಯ ಕವಚ ಇದೆಯಲ್ಲ ಅದು ನನ್ನ ದೇಹಕ್ಕೆ ತೊಡಿಸು. ಯಾವ್ಯಾವುದು ಬಟ್ಟೆ ಬರೆ ಎಲ್ಲ ಹಾಕ್ಕೊಳ್ತೇನೆ ಅದು ಬೇಡ, ದೇವರ ಕಾರುಣ್ಯವೆಂಬ ಕವಚ ನನ್ನ ಮೇಲೆ ಇದ್ದರೆ ಅದು ನಿಜವಾದ ಸೌಂದರ್ಯ. ಅದಲ್ಲದೆ ನಿನ್ನ ಪಾದದ ಸೇವೆಯನ್ನು ಸದಾ ಮಾಡುವ ಭಾಗ್ಯವನ್ನು ಕೊಡು. ನಿನ್ನ ಕೈ ಇದೆಯಲ್ಲ ಅದು ಸಾಮಾನ್ಯ ಕೈಯಲ್ಲ, ಕರ ಸರೋರುಹಂ ಕಾಂತಕಾಮದಂ ಶಿರಸಿ ದೇಹಿನಃ ಶ್ರೀಕರಗ್ರಹಂ ಅಂತ ಗೋಪಿಕಾಶ್ರೇಯರಂತಾರೆ. ಸ್ವಾಮಿ ನೀನೇನು ಮಾಡೋದು ಬೇಡ, ನಿನ್ನ ಕೈಯನ್ನು ನನ್ನ ಮೇಲೆ ಇಡು. ಯಾಕೆ? ಲಕ್ಷ್ಮೀದೇವಿಯಿಂದ ಆದೃತವಾದ ಕೈಯದು. ನೀನು ಕೈಯನ್ನು ಕೊಡೋದು ಬೇಡ, ಕೈಯನ್ನು ಹೀಗಂದರೆ ಸಾಕು, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ, ಯಾವ ಸಮಸ್ಯೆ ಇಲ್ಲ. ಶ್ರೀಮದಾಚಾರ್ಯರು ಪರಮಾತ್ಮನ ಭಕ್ತರಾದ ವಾಯುದೇವರು ಸತ್ಯತೀರ್ಥರಿಗೆ ಹೀಗಂದ್ರಂತ. ಎಷ್ಟೋ ಮೈಲು ನಡೆದು ಬಂದ್ಯಾರು ಬದರಿಯಲ್ಲಿ, ಇನ್ನೇನು ಗತಿ, ಅತ್ಲಾಗ ಆಚಾರು ಕಾಣಿಸ್ತಾ ಇಲ್ಲ, ಇತ್ಲಾಗ ನಮ್ಮ ಆಶ್ರಮವೂ ಇಲ್ಲ, ನನ್ನ ಗತಿ ಏನು ಅಂದ್ಕೊಂಡಾಗ ಅನಿವೃತ್ತ ವಪುಷ ಗುರುಣಾರತ್ ಪಾಣಿನಾಖ್ಯಭಿನಯೇನ ಸುನುನ್ನಃ ತ್ರಸ್ತಧೀರತಿಯಯೌ ಸಮುಹೂರ್ತ ತದ್ದಿನೋಪಗತ ಮಾರ್ಗಮಜೇಶಂ. ಅವತ್ತಿನ ದಿನ ನಡೆದ ಎಲ್ಲ ಮಾರ್ಗವನ್ನು ಸುಮ್ಮನೆ ಹೀಗಂದರೆ ಹಾರಿ ಅವರ ಆಶ್ರಮದಲ್ಲಿ ಬಂದು ಬಿದ್ರಂತೆ, ಯಾವ ತೊಂದರೆ ಇಲ್ಲದೆ ನೀಟಾಗಿ ಲ್ಯಾಂಡ್ ಆಗಿದ್ದು. ಹಾಗಾಗಿ ನಿನ್ನ ಕೈಯನ್ನು ನನ್ನ ತಲೆ ಮೇಲಿಡು. ದೊಡ್ಡವರು, ಹಿರಿಯರು, ಜ್ಞಾನಿಗಳು, ಒಳ್ಳೆ ತಪಸ್ಸು ವೈರಾಗ್ಯ ಇರುವಂತಹ ಯತಿಗಳು 4 ಕಾಳು ಮಂತ್ರಾಕ್ಷತೆಯನ್ನು ಕೊಟ್ಟರೆ ನಮ್ಮ ಕೆಲಸ ಆಗತ್ತೆ. ದೇವರನ್ನು ಮುಟ್ಟಿದ ಆ ಕೈಗಳು, ದೇವರನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗ್ರಂಥಗಳನ್ನು ಸದಾ ಅವಲೋಕನೆ ಮಾಡಿ ಆ ಪಂಕ್ತಿಗಳನ್ನು ಮುಟ್ಟಿದ ಕೈಗೆ ಈ ತಾಕತ್ತಿದೆ ಅಂದರೆ ದೇವರ ಕೈ ಎಂಥದ್ದು. ಅದಕ್ಕೆ ನನ್ನ ತಲೆಯ ಮೇಲೆ ನಿನ್ನ ಕೈಯನ್ನು ಇಡು. ಕರ ಸರೋರುಹಂ ಕಾಂತಕಾಮದಂ. ಇನ್ನೇನು ಬೇಕು ಅಂದರು, ದೃಢಭಕ್ತಿ ನಿನ್ನಲ್ಲಿ ಬೇಡಿ ನಡಿಗೆರ ಗುವೆನಯ್ಯ ಅನುದೀನ ಪಾಡಿ, ಕಡಗಣ್ಣೇಲೆ ಕನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಶುಚಿ ಮಾಡಿ, ದಾಸನ ಮಾಡಿಕೋ ಎನ್ನ. ನಿನ್ನನ್ನು ನಾನೇನು ದುಡ್ಡು ಕಾಸು ಏನೂ ಬಿಡೋದಿಲ್ಲ. ಯಾಕೆಂದರೆ ನಾನು ದಾಸ, ನಿನಗೆ ಯಾವಾಗ ಕೊಡಬೇಕು ಅನ್ನೋದು ಗೊತ್ತು. ನೀನೇನಾದರೂ 4 ಕಾಸು ನನಗೆ ಕೊಟ್ಟೆ ಅಂದರೆ ಅದರ ಓನರ್ ಅನ್ನೋ ಭಾವನೆ ನನಗೆ ಬರುತ್ತೆ. ಬೇಡ, ನನ್ನ ಹಣವನ್ನು ನೀನು ಕೊಡಲೇಬೇಡ. ಈ ದಾಸರುಗಳೆಲ್ಲ ಬೇಡೋದದೇ. ನಮ್ಮ ತುಂಬ ಸುಂದರವಾಗಿ ಮೊದಲು ಬೇಡಿದ್ದು ಶ್ರೀಪಾದರಾಜರು. ಅವರಂತಾರೆ, ನಿನ್ನನ್ನು ನಾನು ದುಡ್ಡು ಕಾಸು ಇದಕ್ಕಾಗಿ ಬೇಡೋದೇ ಇಲ್ಲ. ಅಥವಾ ಅದು ನಿನ್ನ ಹತ್ರ ಬೇಡಬೇಕಾ? ನಿನ್ನ ಹತ್ರ ಬಂದು ಅದನ್ನು ಬೇಡೋದೇ ಬೇಕಾಗಿಲ್ಲ. ನಿನ್ನ ಭಕ್ತರ ದರ್ಶನ ಆದರೆ ಅದು ತಾನಾಗೇ ಸಿಗತ್ತೆ. ಇನ್ನೂ ಒಂದು ಮಾತಂತಾರೆ, ಒಂದು ವೇಳೆ ದೇವರು ಸಿಕ್ಕರೆ, ದೇವರು ಅನುಗ್ರಹ ಮಾಡಿ ಈಗ ಇಲ್ಲಿ ಶ್ರೀನಿವಾಸ ಬಂದರೆ ನಾವೇನು ಕೇಳೋದು? ದುಡ್ಡೋ ಕಾಸೋ ಅಥವಾ ಏನಾದರೂ ಮಾಡಿ ಇವತ್ತು
GST ಬರದೇ ಇರೋ ಥರನೋ, ಬಂದರೂ ನಮಗೆ ತೊಂದರೆ ಇಲ್ಲದೆ ಇರೋ ಥರವೋ ಯಾವುದೂ ಅಲ್ಲ ಅಂತಾರೆ. ನೂನಮ್ಮೆ ಮಟ್ಟ ಮತಯ ಸ್ತವಮಾಯಾತೆ ಏತ್ವಾಂಭವಾಪ್ಯ ವಿಮೋಕ್ಷಣಂ ಅನ್ಯ ಹೇತೋ. ಧ್ರುವರಾಜರು ಒಂದು ಮಾತಂತಾರೆ, ನೂನಮ್ಮೆ ಮಟ್ಟ ಮತಯ, ಸಂಸಾರ ಬಂಧನದ ಬಿಡುಗಡೆಯನ್ನು ಮಾಡುವ ಭಗವಂತನ ಅಡಿಗೆ ಹೋಗಿ ಕಲ್ಪವೃಕ್ಷ ಕಾಮಧೇನುವನ್ನು ಪ್ರದಕ್ಷಿಣೆ ಮಾಡಿ ಸೇವೆಯನ್ನು ಮಾಡಿ ಅದು ಏನನ್ನ ಕೇಳಿದರೂ ಕೊಡಲಿಕ್ಕೆ ತಯಾರಿದ್ದಾಗ ನನಗೇನೂ ಬೇಡ, ಒಂದು ಲೋಟ ಮಜ್ಜಿಗೆ, ಒಂದು ಸ್ವಲ್ಪ ರಾಗಿ ಹಿಟ್ಟು ಕೊಟ್ಟರೆ ಮುದ್ದೆ ಮಾಡ್ಕೊಂಡು ತಿಂತೀನಿ ಅನ್ನೋ ಥರ ಆಯಿತು. ಮೃಷ್ಟಾನ್ನವನ್ನೇ ಕೊಡುವಂತಹ ಕಾಮಧೇನು ಕಲ್ಪವೃಕ್ಷ ಇದ್ದಾಗ ಅದನ್ನು ಗಂಜಿಗೆ ಬೇಡದಾಗ ಆಯಿತು ಅಂತಾರೆ. ಬೇಡಲೇ ಬೇಡ. ನೂನಮ್ಮೆ ಮಟ್ಟ ಮತಯ. ಮತ್ತೇನು ಕೇಳಬೇಕು? ಏನು ಬೇಡ, ನಿನ್ನ ಕಾರುಣ್ಯ ರಸ, ನಿನ್ನ ದೃಷ್ಟಿ ನನ್ನ ಮೇಲಿರಲಿ, ಇಡೀ ಜಗತ್ತು ನನಗೆ ಫಾಲೋಯರ್ಸ್ ಆಗ್ತಾರೆ. ಫಾಲೋಯರ್ಸ್ ಆಗಲಿ ಅನ್ನೋ ದೃಷ್ಟಿಯಿಂದ ನಿನ್ನ ದೃಷ್ಟಿ ನನ್ನ ಮೇಲೆ ಇರಲಿ ಅಂದದ್ದಲ್ಲ. ನಿನ್ನ ಕೃಪಾದೃಷ್ಟಿ ಇದ್ದರೆ ಮಿಕ್ಕಿದ್ದೆಲ್ಲ ತಾನಾಗೇ ಬರುತ್ತೆ. ಒದ್ದಂಟೆ ಡಬ್ಬು. ಎಲ್ಲ ಯೋಗಕ್ಷೇಮವನ್ನು ದೇವರು ನೋಡ್ಕೊಳ್ತಾನೆ. ವಿಜಯರಾಯರಂದ್ರಲ್ಲ, ಅನುಭವಿಸಿ. ವೈದಿಕ ಪದವಿಯ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಮೈದುನಗೊಲಿದ ಶ್ರೀ ವಿಜಯ ವಿಠ್ಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವವೋ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ನಿನ್ನ ಕೃಪಾದೃಷ್ಟಿ ಬಿದ್ದರೆ ನನ್ನ ಅಡ್ರೆಸ್ಸು ನೀನೇ ಅವನು ಕೊಡ್ತಿ. ನಾನು ಪ್ರಿಂಟ್ ಹಾಕ್ಸೋದು ಬೇಡ ಕಾರ್ಡನ್ನು. ನಾನು ಎಲ್ಲಿದ್ದೀನೋ ಅಲ್ಲೇ ಹುಡುಕಿಕೊಂಡು ಬಂದು ನನ್ನ ಅಡ್ರೆಸ್ಸನ್ನು ನೋಡಿ ನನಗೆ ಕೊಡುವ ಜವಾಬ್ದಾರಿಯನ್ನು ನೀನೇ ಹೊರತಿ. ಅದನ್ನು ನಮ್ಮ ಶ್ರೀಪಾದರಾಜರಿಗೆ ಮಾಡಿದ್ದ. ಅದನ್ನು ಕಂಡು ತಾವು ಅನುಭವಿಸಿ ವಿಜಯದಾಸರು ದಾರಿದ್ರ್ಯದಿಂದ ಬಳಲಿ ಕಂಡವರು ತಿರಸ್ಕಾರ ಮಾಡಿದರು, ಕಂಡವರು ಪುರಸ್ಕಾರ ಮಾಡಿದಾಗ ಅಂತಾರೆ, ಇದೆಲ್ಲ ದೊಡ್ಡದಲ್ಲ ನೀನು ಅನುಗ್ರಹ ಮಾಡಿದ್ದಕ್ಕೆ. ಹಾಗಾದರೆ ಬೇಡೋದೇನು? ದೃಢಭಕ್ತಿ ನಿನ್ನಲ್ಲಿ ಬೇಡಿ. ದೃಢವಾದ ಭಕ್ತಿ. ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಅಂತ ವಾಯುಸ್ತುತಿಯಲ್ಲಿ ಕೇಳಿದಂತೆ ದೃಢವಾದ ಭಕ್ತಿಯನ್ನು ನಿನ್ನಲ್ಲಿ ಬೇಡಿ ನಾನು ನಿನ್ನ ಅಡಿಗಳಿಗೆ ಬಂದು ಬಿದ್ದೆ ಶರಣಾಗತನಾಗಿ. ದಯಮಾಡಿ ನೀನು ನಿನ್ನ ಕಡಗಣ್ಣಿನಿಂದ ನೋಡಬೇಡ, ನಿನ್ನ ಪೂರ್ಣವಾದ ದೃಷ್ಟಿಯಿಂದ ನನ್ನನ್ನು ನೋಡು. ನೋಡಿ ನಿನ್ನ ಧ್ಯಾನ ಮಾಡುವ ಭಾಗ್ಯವನ್ನು ಕೊಡು. ಯಾಕೆ ಅಂದರೆ ನಿನಗೊಂದು ಬಿರುದಿದೆ. ನಾ ಪುಕ್ಕಟ್ಟೆ ಬಂದದ್ದಲ್ಲ. ಯಾರನ್ನೋ ಕೇಳಿದೆ, ಯಾರ ಸೇವೆಯನ್ನು ಮಾಡಿದರೆ ಫೇಲ್ಯೂರ್ಸ್ ಇಲ್ಲೇ ಇಲ್ಲ ಅಂದಾಗ ದೇವರ ಆರಾಧನೆ ಮಾಡು, ಎಂದೂ ನಿನಗೆ ವ್ಯರ್ಥ ಆಗೋದಿಲ್ಲ. ಮಮಾರ್ಚನಂ ನಾರ್ಹತಿ ಗಂತುಮನ್ಯಥ. ಸ್ವಯಂ ದೇವರೇ ಆಡಿದ ಮಾತು, ನನ್ನ ಅರ್ಚನೆ ಎಂದೂ ವ್ಯರ್ಥ ಆಗೋದಿಲ್ಲ ಅಂತ ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ನ ದೇವತೋಷಣಂ ರಥ. ದೇವತಾರಾಧನೆ ಎಂದು ವ್ಯರ್ಥ ಆಗೋದಿಲ್ಲ ಅಂತ. ನಾನು ನಿನ್ನ ಪಾದಗಳನ್ನು ನಂಬಿದ್ದು ಯಾಕೆ ಅಂದರೆ ದೇವರ ಪಾದ ನಂಬಿದವರಿಗೆ ಮೋಸ ಆಗೋದಿಲ್ಲ, ದೇವರು ಕೈ ಕೊಡೋದಿಲ್ಲ ಅಂತ ಬಂದೇನಿ. ಇಲ್ಲ, ದಯಮಾಡಿ ನೀನು ಆ ನಿನ್ನ ಬಿರುದನ್ನಾದರೂ ಕಿತ್ತಾಕು. ನಂಬಿದವರಿಗೂ ಕೈ ಕೊಡೋದು ಇತ್ತೀಚೆಗೆ ಶುರು ಮಾಡಿದ್ದೀನಿ ಅಂತನಾದರೂ ಹೇಳು. ಇಲ್ಲ ಅಂದರೆ ಆ ಬಿರುದು ಉಳಿಸ್ಕೊಳ್ಳೋ ಸಲುವಾಗಿ ನನ್ನನ್ನು ಉದ್ಧಾರ ಮಾಡು. ಅದಕ್ಕಂತಾರೆ ಮೊರೆ ಹೊಕ್ಕವರ ಕಾವ ಬಿರುದು ನೀ ಮರೆಯದೆ ರಕ್ಷಣೆ ಮಾಡೆನ್ನ ಪೊರೆದು. ನನ್ನನ್ನು ರಕ್ಷಣೆ ಮಾಡಿದರೆ ನಿನ್ನ ಬಿರುದು ಇದೆಯಲ್ಲ ಅದು ರಿನ್ಯೂವಲ್ ಆಗತ್ತೆ. ಹೌದು, ಯಾರು ಮೊರೆ ಹೊಕ್ಕಿದ್ದಾರೆ, ಯಾರು ಶರಣಾಗತರು, ಅವರನ್ನು ರಕ್ಷಣೆ ಮಾಡ್ತೇನೆ ಅಂತ ಶಾಸ್ತ್ರ ಹೇಳಿದ್ದು ನಿಜ. ಯಾಕೆ ನಾನು ಸಾಕ್ಷಿ ಅಂತ ಎಲ್ಲರ ಮುಂದೆ ಹೇಳ್ತೇನೆ. ಆದ್ದರಿಂದ ರಕ್ಷಣೆ ಮಾಡು. ದುರಿತ ರಾಶಿಗಳೆಲ್ಲ ತರೆದು ಸಿರಿ ಪುರಂದರ ವಿಠ್ಠಲ ಎನ್ನನು ಪೊರೆದು ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ. ಇದು ಪುರಂದರದಾಸರು ಬೇಡಿದ್ದು. ದಾಸರುಗಳಿಗೆ ಶ್ರೀನಿವಾಸ ಅಂದರೆ ಹಬ್ಬ ತುಂಬ. ಶ್ರೀನಿವಾಸನಿಗೂ ಅದರಲ್ಲೂ ಪುರಂದರದಾಸರಿಗೆ ವ್ಯಾಸರಾಜರಿಗೆ ತುಂಬ ನಂಟು. ಪುರಂದರದಾಸರಂತೂ ಪ್ರತಿ ಬ್ರಹ್ಮೋತ್ಸವಕ್ಕೆ ಹೋಗಿ ಸಾವಿರಾರು ಜನ ಯಾರೇ ಬಂದರೂ ಅನ್ನದಾನವನ್ನು ಮಾಡೋರಂತೆ. ಯಾಯವಾರವನ್ನು ಮಾಡೋದು, ಬಂದ ಯಾಯವಾರದ ಪದಾರ್ಥಗಳನ್ನೆಲ್ಲ
ಹಾಕಿ ಅನ್ನದಾನವನ್ನು ಮಾಡೋದು. ಎಷ್ಟು ದೇವರ ಅನುಗ್ರಹ ಅಂದರೆ ಪುರಂದರದಾಸರಿಗೆ ಯಾಯವಾರ ಮಾಡಿದ ಪದಾರ್ಥಗಳಿಂದ ಅನ್ನದಾನವನ್ನು ಮಾಡಿದರೆ ಬಡಿಸ್ಲಿಕ್ಕೆ ಮಾಡಲಿಕ್ಕೆ ಯಾರ್ಯಾರೋ ದಾಸರ ಹಿಂದೆ ಬರೋರು. ಹಾಗೆಲ್ಲ ತುಪ್ಪ ಚೆನ್ನಾಗಿರೋದು ಬೇಕಾದಷ್ಟು ಹಾಕೋರು. ಒಂದಿನ ತುಪ್ಪವನ್ನು ತೆಗೆದುಕೊಂಡು ಬಾ ಅಂತ ಪುರಂದರದಾಸರ ಮಗ ಅಪ್ಪಣ್ಣ ಭಾಗವತ ಅಂತ ಅವ್ರಿಗೆ ಹೇಳಿದ್ರೆ ಅವರು ಬಾರದಂತೆ ನಿದ್ದೆ ಮಲಗಿಸಿ ದೇವರು ಶ್ರೀನಿವಾಸನೇ ತುಪ್ಪ ತೊಗೊಂಬಂದಂತೆ. ಇನ್ನು ಎಂತಹ ಕರುಣೆ! ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತೀಹನು. ಪುರಂದರದಾಸರಿಗೆ ಅದು ಗೊತ್ತಿಲ್ಲ. ಅದೇ ವೇಷದಲ್ಲಿ ಬಂದರೆ ಯಾರು ಗೊತ್ತಾಗಬೇಕು? ಅವತ್ತು ಸಾರಕ್ಕಿನ್ನ ತುಪ್ಪನೇ ಜಾಸ್ತಿ ತೊಗೊಂಡ್ರಂತೆ ಎಲ್ಲರೂ. ಸಾರು ಸಾಕು, ತುಪ್ಪ ಹಾಕ್ರಿ. ಏನು ತರ್ತಾನೇ ಇದ್ದಾರೆ. ಪುರಂದರದಾಸರು ಬಡಿಸಿ ಆಮೇಲೆ ರಾತ್ರಿ ಅಪ್ಪಣ್ಣನನ್ನು ಹೇಳಿದ್ರಂತ, ಅಪ್ಪಣ್ಣನಿಗೆ ತಮ್ಮ ಮಗನಿಗೆ, ಅಪ್ಪಣ್ಣ ಇವತ್ತು ಏನು ತುಪ್ಪನೋ ಎಲ್ಲಿಂದ ತಂದೆ ಅದು? ಸಾರಕ್ಕಿನ್ನ ತುಪ್ಪನೇ ತಿಂದರು. ಅಪ್ಪ ನಾ ಇವತ್ತು ಬಡಿಸೋಕ್ಕೆ ಬಂದಿಲ್ಲ ಅಂದ. ಏನು ನೀನು ಅಪ್ಪಣ್ಣ ಅಲ್ಲ ಬೆಪ್ಪಣ್ಣ, ಹೋಗಿ ಅಷ್ಟು ತುಪ್ಪ ತಂದು ಬಂದೇ ಇಲ್ಲ ಅಂತೆ. ಇದು ಗೊತ್ತಿಲ್ಲ. ಶ್ರೀನಿವಾಸ ತನ್ನ ಭಕ್ತರಿಗೆ ಮಾಡಿದ ಸೇವೆ. ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತೇನು. ಅವನ ಹಿಂದೆ ನಾವು ಬಿದ್ದರೆ ನಮ್ಮ ಹಿಂದೆ ಅವನು ಬೀಳ್ತಾನಂತೆ. ಇದಾದ ಮೇಲೆ ರಾತ್ರಿ ಪುರಂದರದಾಸರು ಪಾಪ ಎಲ್ಲೋ ಕಾಲು ತೊಳ್ಕೋಬೇಕು, ನೀರು ತೊಗೊಂಬ ಅಂದರು ಅಪ್ಪಣ್ಣನಿಗೆ. ಮತ್ತೆ ಈಗ ಅಪ್ಪಣ್ಣ ಬರಲೇ ಇಲ್ಲ, ಆ ತಿಮ್ಮಣ್ಣನೇ ಬಂದ. ಅದು ಅಪ್ಪಣ್ಣನ ವೇಷ. ಕತ್ತಲು ಗೊತ್ತಾಗಿಲ್ಲ. ತಂಬಿಗೆಯಲ್ಲಿ ನೀರು ತಂದು ಕೊಟ್ಟರು. ಕಾಲೆಲ್ಲ ತೊಳೆದಾದ ಮೇಲೆ ಬಾಯಿ ಮುಕ್ಕಳಿಸ್ಬೇಕು ಅಂತ ನೀರು ಹಾಕ್ಕೊಂಡ್ಯಾರೆ. ಅದ್ರ ತುಂಬ ಕೇಸರಿ, ಪಚಕರ್ಪೂರ, ಯಾಲಕ್ಕಿ, ಹಣೆ ಹೊಡ್ಕೊಂಡ್ರು ಪಾಪ ಪುರಂದರದಾಸ. ಅಪ್ಪಣ್ಣನ ಕರೆದ್ರು, ಏನೋ ಅಪ್ಪಣ್ಣ ನೀರು ತೊಗೊಂಬ ಅಂದರೆ ತೀರ್ಥ ತೊಗೊಂಬಂದು ಕತ್ತಲಲ್ಲಿ ಕಾಲು ತೊಳ್ಕೊಂಬಿಟ್ಟೆ. ಒಂದು ಹನಿ ತೀರ್ಥ ನೆಲಕ್ಕೆ ಬಿದ್ದರೆ ಮಹಾಪಾಪ ಅಂತ ಕಾಲು ತೊಳ್ಕೊಂಬಿಟ್ಟೆ. ಎಂಥ ಕೆಲಸ ಮಾಡಿದೆ? ಸ್ವಲ್ಪ ಕೋಪ ಬಂದು ಆ ತಂಬಿಗೆ ತೊಗೊಂಡು ಘಟಿಸಿದ್ರು ಹಣೆಗೆ. ದೇವರಂದ, ಮೀಕಿಸ್ತ ನಮಗೇನು ಹೊಡಿತೀರೋ ಅದು ನಮ್ಮದೊಂದು ಸ್ವಭಾವ. మీరేమిస్తారో మళ్ళీ మీకే ఇస్తా. ನೀವು ನಮಗೆ ಕೊಟ್ಟರೆ ನಾವು ನೀವು ಮತ್ತೆ ಕೊಡೋದೆ. ನನಗೆ ಹೊಡಿತೀರ. ಇವ್ರು ಪಾಪ ಅಪ್ಪಣ್ಣ ಬಂದಿಲ್ಲ. ಆದಮೇಲೆ ಬೆಳಗ್ಗೆ ಅಂದ್ರೆ ಅಪ್ಪಣ್ಣನ ಸಮಾಧಾನ ಮಾಡೋದು. ಅಪ್ಪಣ್ಣ ಏನೋ ರಾತ್ರಿ ಹೊಡೆದ, ಏನು ಅನ್ಕೋಬೇಡ. ಅಪ್ಪ ನಿಂಗೇನು ಹುಚ್ಚಿದೆ, ನಾನು ರಾತ್ರಿ ಹೇಳಲೇ ಇಲ್ಲ ಅಂದ. ಇದೇನಿದೆ ಈ ಹುಚ್ಚು ಹೀಗೆ ಮಾತಾಡುತ್ತೆ? ಎಲ್ಲ ಆಯಿತು. ಆದಮೇಲೆ ದೇವರು ಬಿಡೋದಿಲ್ಲ. ಪಂಢರಪುರಕ್ಕೆ ಬಂದ್ಯಾರೆ. ಪಂಢರಪುರದಲ್ಲಿ ದೇವರ ತಲೆಗೆ ಬೋರ್ ಅಂತ. ಏನಿದು ಬೋರ್ ಬಂದಿದೆ? 3-4 ದಿನ ಆದಮೇಲೆ ಕಮ್ಮಿ ಆಯಿತು. ಯಾಕೆ ಏನು? ಪಾಂಡುರಂಗ ವಿಠಲನ ಸಮೀಪದಲ್ಲಿ ಪುರಂದರದಾಸರಿಗೆ ತುಂಬ ಮರ್ಯಾದೆ ಕೊಡ. ಸದಾ ಗಾನವನ್ನು ಮಾಡ್ತಿರ್ತಾರೆ. ಬಹಳ ದೊಡ್ಡವರು ಇವರು. ಮಾಡ್ತೀನಿ ಇಲ್ಲಿ ಅಂಥೇಳಿ ಪುರಂದರದಾಸರ ವೇಷದಲ್ಲಿ ವೇಶ್ಯಾಮನೆಗೆ ಹೋಗಿ ಕಂಕಣವನ್ನು ಕೊಟ್ಟು, ಪಾಂಡುರಂಗ ವಿಠಲ ನೀ ದಯಮಾಡಿ ಬರಬೇಡ ದೇವಸ್ಥಾನಕ್ಕೆ ಸಾಯಂಕಾಲ ಅಂಥೇಳಿ. ಅವಳೊಂದು ದಾಸರೇ ಇದು ಬೇರೇನಾ ಅಂತ, ಏನೋ ಬಂದೇನೇ ಯಾರಿಗೂ ಹೇಳಬೇಡ. ಇಲ್ಲಿ ಪಾಂಡುರಂಗ ವಿಠಲನ ಕಂಕಣ ಇಲ್ಲ, ಎಲ್ಲ ಕಡೆ ಸುದ್ದಿ ಆಯಿತು. ಯಾರು ಕದ್ದೋರು? ರಾತ್ರೆಲ್ಲ ಇದ್ದವರು ದಾಸರು. ದಾಸರಾಗೆಲ್ಲ ಮಾಡೋದಿಲ್ಲ. ಎಲ್ಲೋಯ್ತು ಯಾರನ್ನಾದರೂ ಗಮನಿಸ್ತಾ ಇರ್ರಿ, ಬರೋರು ಬರ್ತಾರೆ ಅಂತ. ಸಾಯಂಕಾಲ ಬರಬೇಡ ಅಂದೋಳು. ಬಂದು ಅದನ್ನು ಹೀಗೆ ಮುಚ್ಕೋತಾ ಹೇಳೆ. ಅವರಂದ್ರೆ ತೆಗಿ ಅಂತ. ಎಲ್ಲಿ ಬಂತಿದ್ದು? ಯಾರು ಕೊಟ್ಟರು? ಪಾಂಡುರಂಗನ ವಿಠಲ ಕಂಕಣ ಕದಿಯುವಷ್ಟು ಎದೆಗಾರಿಕೆನ ನಿಂದು? ಇಲ್ಲ, ನಾ ಕದ್ದಿದ್ದಲ್ಲ. ಯಾರು ಕೊಟ್ಟರು? ದಾಸರನ್ನು ತೋರಿಸಿದ್ಲು, ಅವರೇ ಕೊಟ್ಟರು. ದಾಸರಂದರು, ಅಲ್ಲಮ್ಮ ಸರಿಯಾಗಿ ನೋಡಿ ಹೇಳಿ ಮಹಾತಾಯಿ. ಇಲ್ಲ, ನೀವು ಏನು ದಾಸರೇ, ನಾ ಕೇಳಿದೆ ನೀವೇನು ಇಲ್ಲಿ ಅಂತ. ಯಾಕೆ ಬರಬಾರ್ದು ಅಂದ್ರಲ್ಲ. ಅಬಾ ಅವರೆಲ್ಲ ಅಂದರು, ಅಲ್ಲ ದಾಸರೇ ಇರ್ಬೇಕು. ಯಾಕೆ ಅಂದರೆ ಇವು ಇದ್ದವರೊಬ್ಬರೇ ಅಲ್ರಿ ದಾಸರೇ. ಇದೆಲ್ಲ ಶುರು ಮಾಡಿದ್ರ? ಪಾಂಡುರಂಗ ವಿಠಲನನ್ನು ಆರಾಧನೆ ಮಾಡ್ತೀರಿ ಅಂದರೆ ಕದಿಯೋದ? ಕಟ್ರಿ ಕಂಬಕ್ಕೆ ಅಂತ ಹೊಡೆಯೋ ಕಾಲಕ್ಕೆ ಪುರಂದರದಾಸರಂದರು, ನಮ್ಮಪ್ಪ ಯಾವ ಜನ್ಮದ ಪಾಪವನ್ನು ನೀನು ತೀರಿಸಲಿಕ್ಕೆ ಹೊಡೆಸ್ತಾ ಇದ್ದಿ? ಇದು ಈ ಜನ್ಮದ್ದು, ಹಿಂದಿನ ಜನ್ಮದ್ದು? ಧ್ಯಾನಮಗ್ನರಾಗಿದ್ದಾರೆ. ಪುಟ್ಟ ಕೃಷ್ಣನ ವೇಷದಲ್ಲಿ ಬಂದು ಪಾಂಡುರಂಗ ವಿಠಲ ಅಂದಂತೆ, ನೀವಲ್ಲಿ ತಿರುಪತಿಲಿ ನಮಗೆ ಹೊಡೆದಿದ್ದು ಎಷ್ಟು ನೋಯಿತು ಗೊತ್ತಾ? ನಾ ಯಾವಾಗ ಹೊಡೆದೆ ಅಂದರು. ಆದದ್ದೆಲ್ಲ ಘಟನೆಯನ್ನು ದೇವರು ತೋರಿಸ್ದ.
ನೀರು ತೊಗೊಂಬ ಅಂದ್ರಲ್ಲ, ತುಪ್ಪ ತೊಗೊಂಬ ಅಂದ್ರಲ್ಲ, ಅದು ಅಪ್ಪಣ್ಣ ಅಲ್ಲ, ನಾನು ತಂದಿದ್ದು. ನೀವು ಹೊಡೆದ ಮೇಲೆ ನಾವು ಹೊಡೆಯೋದೇ ಅಲ್ಲ, ಅದಕ್ಕೆ ನಾವು ಹೊಡೆದು. ಇಲ್ಲಿ ಬೋರ್ ಬಂದಿತ್ತು ನೋಡಿದ್ರ, ಸ್ವಾಮಿ ಅಷ್ಟು ಜೋರಾಗಿ ಹೊಡೆದೇನೋ, ದಯಮಾಡಿ ಕ್ಷಮಿಸ್ಬಿಡು, ಆದರೆ ನನ್ನ ಭಾಗ್ಯನೋ, ನಾನು ಮಾಡಿದ ಆ ಪಾಪಕ್ಕೆ ನೀನು ಇಲ್ಲೇ ಶಿಕ್ಷೆ ಕೊಟ್ಟೆಲ್ಲ. ತುಂಬ ಸಂತೋಷ ಸ್ವಾಮಿ, ಬಹಳ ಒಳ್ಳೆಯದಾಯ್ತು ಅನ್ನೋ ಕಾಲಕ್ಕೆ ಯಾರದೋ ಮೇಲೆ ಪ್ರವೇಶ ಮಾಡಿ, ಇವರೆಲ್ಲ ಕದ್ದದ್ದು ಪಾಂಡುರಂಗ ವಿಠಲನೇ ಪುರಂದರದಾಸರ ವೇಷ ಹಾಕ್ಕೊಂಡು ಕೊಟ್ಟಿಯಾನೆ ಅಂದರೆ ಅವ್ರಿಗೆ ಇನ್ನೂ ಗೌರವ ಹೆಚ್ಚಾಗೋಯ್ತು. ನಮ್ಮ ಸ್ವಾಮಿ ಇದ್ದಾಗ ನೀವು ಇದೀರಂತೆ, ನೀವು ಇನ್ನೂ ದೊಡ್ಡವರು. ಮುಯ್ಯಕ್ಕೆ ಮುಯ್ಯ ತೀರಿತು ಜಗದಯ್ಯ ವಿಜಯ್ಯ ಸಹಯ್ಯ ಪಂಡರಿರಾಯ, ಮುಯ್ಯಕ್ಕೆ ಮುಯ್ಯ ತೀರಿತು. ಸಣ್ಣ ಮನೆದುನ ನೀರ ತರದರೆ ಬೆಣ್ಣೆ ಕೃಷ್ಣ ತನ್ನ ಮರೆವು ಮಾಡಿ, ಚಿನ್ನದ ಗಿಂಡೀಲಿ ನೀರ ತಂದಿಟ್ಟರೆ ಕಣ್ಣು ಕಾಣದೇನ ಟೊಣದೆ ಪಂಡರಿರಾಯ, ಮುಯ್ಯಕ್ಕೆ ಮುಯ್ಯ ತೀರಿತು. ಅಯ್ಯ ವಿಜಯ್ಯ ಸಹಯ್ಯ ಪಂಡರಿರಾಯ, ಭಕ್ತವತ್ಸಲನೆಂಬ ಬಿರಿದು ಬೇಕಾದರೆ ಭಕ್ತರಾಧೀನನಾಗಿ ಇರಬೇಡವೇ, ಯುಕ್ತಿಯಲ್ಲಿ ನಿರತ ದೇವರೊಬ್ಬರ ಕಾಣೆ, ಸೃಷ್ಟಿಜ ಪುರಂದರ ವಿಠಲರಾಯ, ಮುಯ್ಯಕ್ಕೆ ಮುಯ್ಯ ತೀರಿತು. ಇದು ತನ್ನ ಭಕ್ತರ ಜೊತೆ ದೇವರು ಆಡಿಕೊಂಡದ್ದು ತುಂಬ ಸುಂದರ. ಶ್ರೀಪಾದರಾಜರು ಒಂದು ಕೃತಿಯನ್ನು ಮಾಡ್ಯಾರ ನಮ್ಮೆಲ್ಲರ ಪರವಾಗಿ. ನಾನು ನಿನ್ನನ್ನು ದಾಸ ಅಂತ ಕನ್ಸಿಡರ್ ಮಾಡಿದ್ರೆ ನೀ ಮುಂದೆ ಮಾಡೋದೇನು, ನನ್ನ ಮನೆಗೆ ಬಾ ಅಂತ ಕರಿತಾನೆ. ಏನು ಬಂದು ಏನು ಮಾಡಲಿ, ನೀನು ಮೊದಲು ಬರ್ತೀಯ, ಬಾರೋ ಮನೆಗೆ ಗೋವಿಂದ, ನಿನ್ನಂಗ್ರಿ ಕಮನವ ತೋರೋಯನಗೆ ಮುಕುಂದ, ನಿನ್ನ ಪಾದಕಮಲಗಳನ್ನು ತೋರಪ, ನಲಿದಾಡು ಮನದಲ್ಲಿ ಮಾರಪೀತ ಆನಂದ ಆನಂದ ಕಂದ, ಚಾರುತರ ಶರೀರ ಕರುಣ ವಾರಿನಿಧಿ ಭವ ಘೋರನಾಚನ ವಾರಿಜಾಸನ ವಂದ್ಯ ನಿರ್ಜರ ಸಾರ ಸದ್ಗುಣ ಹೇ ರಮಾಪತೆ, ಬಾರೋ ಮನೆಗೆ ಗೋವಿಂದ. ಈ ಮನೆಗೆ ಬಾ, ನೀನೇ ಕೊಟ್ಟ ಮನೆ ಇದು. ನಮ್ಮ ದೇಹವನ್ನು ಪುರ ಅಂತ ಕರೆದ್ಯಾರೆ, ಮನೆ ಅಂತ ಕರೆದ್ಯಾರೆ. ನವದ್ವಾರದ ಮನೆ ಅಂತಾನು ಕರೀತಾರೆ, ಪುರಂ ಏಕಾದಶಂ ದ್ವಾರಂ, 11 ಬಾಗಿಲ ಮನೆ ಅಂತಾನು ಕರೀತಾರೆ. ಅದು 12 ದ್ವಾರ ಅಂದರೆ ಒಂದು ಬ್ರಹ್ಮರಂಧ್ರ, ಒಂದು ಇನ್ನೊಂದು ಹೊಕ್ಕಳು ಅಂತ. ಏಕಾದಶಂ ದ್ವಾರಂ ಅಂತ ಭಾಗವತದಲ್ಲಿ ಕೆಲವೊಮ್ಮೆ, ನವದ್ವಾರ ಅಂತ ಪ್ರಸಿದ್ಧವಾದದ್ದು. ಈ ಮನೆಗೆ ಬಾ. ಯಾಕೆ ಬಂದು ಏನು ಮಾಡಲಿ ಸ್ವಾಮಿ, ನನ್ನನ್ನು ದಯಮಾಡಿ ನೋಡು, ನೋಡಿ ನಿನ್ನ ಕರಕಮಲಗಳನ್ನು ನನ್ನ ಮೇಲೆ ದಯಮಾಡಿ ಇಡೋ. ಅದನ್ನು ನೀನು ಇಟ್ಟಾಗ ನಾನು ಶುದ್ಧನಾಗ್ತೀನಿ. ನನ್ನ ಮನಸ್ಸಿನಲ್ಲಿ ನೀನೇ ಕುಣಿ, ನನ್ನ ಮನಸ್ಸಿನಲ್ಲಿ ಬಂದು ಮೂಡು. ನಾನಾ ತರಹದ ತೊಂದರೆಯಲ್ಲಿದ್ದೇನೆ ಇವತ್ತು. ಸಂಸಾರದಲ್ಲಿ ನಾನಾ ತರಹದ ಕ್ಲೇಶ ಅಂತಾರೆ, ಆಡ್ತಾರೆ, ಮಾನಸಿಕವಾದ ವೇದನೆ, ಇದ್ದರೂ ತೊಂದರೆ, ಇಲ್ಲದೇ ಇದ್ದರೂ ತೊಂದರೆ. ಇವತ್ತಿನ ಕಾಲದಲ್ಲಂತೂ ನೆಮ್ಮದಿಯನ್ನು ತುಂಬ ಕಡಿಮೆ ಆಗ್ತಾ ಇದೆ. ದೇವರು ಒಂದು ಕೊಟ್ಟು ಒಂದು ಕಿತ್ಕೊಂಡ ನಮ್ಮಿಂದ. ಪ್ರಾಯ ಬಡತನ ಇವತ್ತು ಯಾರಿಗಿಲ್ಲ, ಆ ಹಳೆ ಕಾಲದ ಬಡತನ ಯಾರಿಗಿಲ್ಲ, ಅದೆಲ್ಲ ಕಥೆ ಆಯಿತು. ಇವತ್ತು ಹಣ ಇದೆ, ಓಡಾಡಲಿಕ್ಕೆ ಕಾರಿದೆ, ಎಲ್ಲ ಇದೆ, ನಗು ಇಲ್ಲ. ಎಲ್ಲರಿಗೂ ಟೆನ್ಷನ್ನು, ಏನೋ ಸಮಸ್ಯೆಗಳು. ಅದಕ್ಕೆ ಆ ನಗುವನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ದಿನ ಜಾಗಿಂಗ್ ಹೋದ ಮೇಲೆ ಅಲ್ಲೊಂದು 10 ನಿಮಿಷ ಯಾರೋ ಹೇಳಿಕೊಡೋದು, ನಾವು ನಕ್ಕು ಬರೋದು, ಈ ಥರದ್ದೆಲ್ಲ ಹೊಸ ಸಿಸ್ಟಮ್ಸ್ ಎಲ್ಲ ಶುರುವಾಗಿದೆ. ಯಾಕೆ ಅಂದರೆ ವಿಷಯದ ಮಧ್ಯದಲ್ಲಿ ಬಿದ್ದು ಮೇಲೆ ಬರಲಿಕ್ಕೇ ಆಗ್ತಾಯಿಲ್ಲ.
ಆ ಮಾವಿನ ಹಣ್ಣಿನ ಸೀಕರಣೆ ರಾಯರ ಕಥೆಯಲ್ಲಿ ಬರುತ್ತೆ. ಸೀಕರಣೆ ಕುಡಿಬೇಕು, ಪಂಚಿತ್ರಲ್ಲೇ ಬಿದ್ದೋಗಬಾರ್ದು. ನಮ್ಮದೇನಾಗಿದೆ, ಏನೋ ವಿಷಯಗಳನ್ನು ದೇವರು ಕೊಟ್ಟಾಗ ಅದನ್ನು ಜಾಸ್ತಿ ನಾವು ಅಡಿಕ್ಟ್ ಆಗದೆ ಎಷ್ಟು ಸೇವನೆ ಮಾಡಬೇಕು ಅದು ದೇವರಿಗೆ ನಿವೇದನೆಯನ್ನು ಮಾಡಿ ಕುರುಭುಂಕ್ಷಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಸತ್ಕರ್ಮವನ್ನು ಮಾಡು, ಆಮೇಲೆ ಅದರ ಫಲವನ್ನು ಭೋಗ ಮಾಡು. ಭೋಗ ಮಾಡೋದೇ ಜೀವನದ ಗುರಿ ಆಗಿಬಿಟ್ಟಿದೆ. ಅದಕ್ಕೆ ದೇವರೇನು ಮಾಡ್ದ, ಕೌಂಟರ್ ಅಟ್ಯಾಕು. ಮಗನೇ ನಿಂಗೆ ಸಂಪತ್ತು ಕೊಡ್ತೀನಿ, ಭೋಗ ಮಾಡ್ತೀವಿ, ಅದರ ಜೊತೆ ಒಂದು ರೋಗಾನೂ ಕೊಡ್ತೀವಿ, ಅದೇನು ಭೋಗ ಮಾಡ್ತೀವಿ ನೋಡು. ಆದರೂ ನಾವೇ ಗೆಲ್ತೀವಿ. ಇನ್ಸುಲಿನ್ ಇದರಿ, ಬೇಕಾದ ಹಾಕ್ರಿ ಪಾಯಸ ಅಂಥೇಳಿ. ನೀನೇ ನನ್ನನ್ನು ಉದ್ಧಾರ ಮಾಡಬೇಕು. ಏನಾಗಿದೆ ನಿನಗೆ? ಹೇಸಿ ವಿಷಯಗಳಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವುದು ಬಲ್ಲಿ, ಧನ ಯುವತಿಯರ ಸುಖ ಲೇಸ ಎಂಬುದನ್ನು ಕೊಲ್ಲಿ, ಆಸೆ ಬಿಡಿಸಿಲ್ಲಿ ಏಸು ಜನುಮದ ದೋಷದಿಂದಲೇ ಈಸುವೆನು ಇದರೊಳಗೆ ಇಂದಿಗೆ, ಮೋಸವಾಯಿತು ಆದುದಾಗಲಿ ಶ್ರೀಶನಿ ಕೈ ಪಿಡಿದು ರಕ್ಷಿಸೋ ಬಾರೋ ಮನೆಗೆ ಗೋವಿಂದ. ವಿಷಯದಲ್ಲಿ ಬಿದ್ದಿದ್ದೇನೆ, ಎಷ್ಟು ಆಸ್ವಾದನೆ ಮಾಡಿದರೂ ನನಗೆ ತೃಪ್ತಿ ಇಲ್ಲ. ಅದು ಹೊಲಸು ಅಂತ ಗೊತ್ತಿದೆ, ಆದರೂ ಅದನ್ನು ಆಸ್ವಾದನೆ ಮಾಡ್ತಾಯಿದ್ದೇನೆ. ಪಾಪ ಅಂತ ಗೊತ್ತಿದೆ, ನಾನು ಮಾಡೋದು ಪಾಪ ಅಂತ ಗೊತ್ತಿದೆ. ಗೊತ್ತಿದ್ದೇ ಮಾಡ್ತೀವಿ, ಅದೇ ವಿಶೇಷ. ಇದು ಪಾಪ, ಇದನ್ನು ಆಸ್ವಾದನೆ ಮಾಡಬಾರ್ದು, ಇದನ್ನು ಬಹಳ ಸೇವನೆ ಮಾಡಬಾರ್ದು. ಹಾಕಿರ್ತಾರಲ್ಲ ದೊಡ್ಡದಾಗಿ, ತಂಬಾಕನ್ನು ಸೇವನೆ ಮಾಡಿದರೆ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ, ದೊಡ್ಡದಾಗೆ ಹಾಕಿರ್ತಾರೆ. ಆಗಲಿ ಬಿಡ್ರಿ, ಹೇಗೂ ಒಂದಿನ ಸಾಯ್ತೀವಲ್ಲ, ಇದು ಬಂದರೆ ಸಾಯೋಣ ಅಂತ. ಅದು ಅವರು, ನಾವು ಅಷ್ಟೆಲ್ಲ ಸೇವನೆ ಏನು ಮಾಡೋದಿಲ್ಲ. ವಿಷಯ ಪದಾರ್ಥಗಳು ದೇವರಿಗೆ ಅನಿವೇದಿತವಾದ, ಶಾಸ್ತ್ರ ನಿಷಿದ್ಧವಾದ ಯಾವ ಇಂದ್ರಿಯಗಳೂ ನಮ್ಮದು ಸರಿ ಇಲ್ಲ. ವಿಷಯದಲ್ಲಿ ಏನನ್ನು ನೋಡಬಾರ್ದು ಅದನ್ನು ನೋಡಬೇಕು ಅನ್ನುವ ಬಯಕೆ ಕಣ್ಣಿಗೆ, ಯಾವುದನ್ನು ತಿನ್ನಬಾರ್ದು ಯಾವುದನ್ನು ಆಡಬಾರ್ದು ಅದನ್ನು ಆಡುವ ಚಪಲ ನಾಲಿಗೆಗೆ, ಯಾವುದನ್ನು ತಿನ್ನಬಾರ್ದು ಅದನ್ನು ತಿನ್ನಲೇಬೇಕು. ಇದರ ಮಧ್ಯದಲ್ಲಿ ಏನಂದರೆ ಸ್ವಲ್ಪ ಪ್ರಾಮಾಣಿಕತೆಯೂ ಸ್ವಲ್ಪ ಏನು ಇಲ್ಲೇ ಇಲ್ಲ ಅನ್ಬೋದು. ಅಟ್ಲೀಸ್ಟ್ ಹಿಂದೆ ನಾವು ಹೇಳ್ತಾ ಇದ್ವಿ, ಇಲ್ಲ ರೀ ನಾನು ಯಾವುದು ಮಾಡೋದಿಲ್ಲ ಅಂತ. ಇದು ಯಾವುದೂ ಹೇಳೋದೇ ಇಲ್ಲ. ನೀವೇನು ಬೇಕಾದ್ರೂ ಮಾಡ್ತೀರ, ಓ ಏನೇನೋ ಮಾಡ್ತೀನಿ ನಾನು, ಬಿಡಿ ಅದು ಯಾಕೆ ಅಂಥೇಳಿ. ಏನೇನು ನಾನು ಹೊಲಸನ್ನು ಮಾಡ್ತೇನೆ ಅದಕ್ಕೆ ವಿರುದ್ಧವಾಗಿ ಎಲ್ಲವನ್ನ ಹೇಳ್ತೇನೆ. ಹೇಸಿ ವಿಷಯಗಳಲ್ಲಿ ತೊಳಲಾಡಿ ನಾಬಲು ಕ್ಲೇಶ ಪಡುವುದ ಬಲ್ಲಿ, ಅದರಲ್ಲಿ ಬಿದ್ದು ನಾನಾ ತರಹದ ತೊಂದರೆಯನ್ನು ಅನುಭವಿಸ್ತೀನಿ. ಗರ್ಭವಾಸದಿಂದ ಆರಂಭ, ಗರ್ಭದಲ್ಲಿ ನಾನಾ ತರಹದ ತೊಂದರೆ, ಹೊರಗೆ ಬಂದ ಮೇಲೆ ನಾನಾ ತರಹದ ತೊಂದರೆ. ಏನೋ 4 ಕಾಸು ನಮಗೆ ನಿಮಗೆ ಇದೇ ಅಡ್ಡಿ ಇಲ್ಲ. ರೋಗವೋ ರುಜಿನವೋ ಬಂದು ಪರಾಧೀನವಾದಾಗ, ಯಾರೂ ನಮ್ಮನ್ನು ನೋಡಲಿಕ್ಕೆ ಇಲ್ಲದೇ ಇದ್ದಾಗ, ಅಥವಾ ನೋಡಲಿಕ್ಕೆ ಬಂದರೂ ಏನೋ ಒಂದು ಋಣ ತೀರಿಸಿ ಹೋಗುವ ಅಂತ ಬಂದಾಗ ಇದೆಲ್ಲ ಎಚ್ಚರಿಕೆ ಬರುತ್ತಂತೆ. ಆಗ ದೇವರ ನೆನಪಾಗತ್ತೆ. ನಮ್ಮಪ್ಪ ಶಕ್ತಿ ಇದ್ದಾಗ ನಾನು ನಿನ್ನನ್ನು ಒಂದು ದಿವಸ ಆರಾಧನೆ ಮಾಡಲಿಲ್ಲ, ಇವತ್ತು ನಾನು ನಾರಾಯಣ ಕೃಷ್ಣ ಅನ್ನಬೇಕು ಅನ್ಕೋತಾ ಇದ್ದೀನಿ ಅನ್ನುವ ನಾಲಿಗೆಯನ್ನು ನೀನು ನನ್ನಿಂದ ಕಿತ್ಕೊಂಡ್ಬಿಟ್ಟಿ ಅಂತಾನೆ ದೇವರು. ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತಪ್ಪ. ನೀನು ಮತ್ತೆ ಮತ್ತೆ ಯೂಸ್ ಮಾಡಿದ್ರೆ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೆ, ನೀನು ಬೈಯೋದಕ್ಕೆ ಯೂಸ್ ಮಾಡಿದೆಲ್ಲ, ಅದಕ್ಕೆ ಪಾಪ ನಿಂಗೆ ಈ ನಾಲಿಗೆಯಿಂದ ಸ್ವಲ್ಪ ಪಾಪ ಕಮ್ಮಿ ಮಾಡಿಸೋಣ ಅಂತ ಕಿತ್ಕೊಂಡಿದ್ದು. ನೀನು ಕೊಟ್ಟರೆ ಇನ್ನೂ ಬೈತಿ ಅಂತ ನಿನ್ನಿಂದ ಕಿತ್ಕೊಂಡಿದ್ದು. ನೀನೇನಾದರೂ ನಾರಾಯಣ ಕೃಷ್ಣ ಗೋವಿಂದ ಅಂದಿದ್ರೆ ನಿನಗೆ ಕೊಡ್ತಾ ಇದ್ನೋ ಏನೋ. ಆ ನಾಲಿಗೆಗೆ ತುಂಬ ಚಟ. ಇನ್ನೊಬ್ಬರನ್ನು ಆಡೋದು ಅಂದರೆ ಹಲ್ವಾ ಇದ್ದಾಗದು. ಕೈಯಲ್ಲಿ ಹಲ್ವಾ ಕೊಟ್ಟಿದ್ರು, ತಡೀರಿ ಪೂರ್ಣ ಅವರನ್ನು ಬೈದುಬಿಟ್ಟು ಆಮೇಲೆ ತಿಂತೇನೆ. ಇದು ಮನುಷ್ಯನಿಗಿರುವಂತಹ ಕೆಟ್ಟ ಸ್ವಭಾವ. ಜಿಕ್ವೈ ಕಥೋಚ್ಯುತ ವಿಕರ್ಷತಿ ಮಾವಿತೃಪ್ತ ಶಿಷ್ಣೋನ್ಯತ ಸ್ತಗುದರಂ ಶ್ರವಣಂ ಕುತಶ್ಚಿತೆ ಗ್ರಾಣೋನ್ನತ ಚಪಲದೃಕ್ವಜ ಕರ್ಮಶಕ್ತಿ ಬಕ್ವತ್ ಸಪತ್ನೈವ ಗೇಹಪತಿಂ ಲುನಂತಿ ಅಂತ ಪ್ರಹ್ಲಾದರಾಜರಂತ ನರಸಿಂಹದೇವರ ಮಂದಿ. ಹೇ ನರಸಿಂಹ, ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಲಿಕ್ಕೆ ನನಗೆ ಯಾವ ಅರ್ಹತೆ ಇದೆ? ಯಾಕೆ ಅಂದರು, ಸಾಧನೆಗಾಗಿ ಕೊಟ್ಟ ಯಾವ ಇಂದ್ರಿಯವನ್ನು ನಾನು ಸದ್ಬಳಕೆ ಮಾಡಲೇ ಇಲ್ಲ. ನಾಲಿಗೆ ಆಡಬಾರದ್ದು ಆಡ್ತು, ತಿನ್ನಬಾರದ್ದು ತಿಂತು. ಇಷ್ಟಾದರೂ ದೇವರು ಕರುಣೆ ಅಂತ.
ಈ ವಿವೇಕ ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಉದ್ಧಾರ ಮಾಡ್ತಾನಂತೆ. ಕೇಳು ದೇವರನ್ನು, ಅದರಲ್ಲೂ ವೆಂಕಟೇಶನನ್ನು. ಅವನು ಬಂದದ್ದೇ ಪಾಪ ಪರಿಹಾರ ಮಾಡಲಿಕ್ಕೆ ಅಂತ. ಕಣ್ಣಿಲಿ ಕೃಷ್ಣಾಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು, ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು. ಅನ್ನವ ನಿನಗರ್ಪಿಸದೆ ಅಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು, ಚಿನ್ಮಯ ಚರಣಕ್ಕೆರಗದೆ ಉನ್ಮತ್ತರಿಗೆ ನಮಿಸುವ ಶಿರ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲವೋ ಸ್ವಾಮಿ ತಿಮ್ಮಪ್ಪ ಸಲವೋ. ಅನುದಿನ ವ್ರತನೇ ಮಗಳನ್ನು ಮಾಡದ ತನುವಂಚನಯ ತಪ್ಪು, ಕ್ಷಣಲವ ಹರಿಗುಣ ಜಿಜ್ಞಾಸಿಲ್ಲದ ಮನವಂಚನಯ ತಪ್ಪು. ಮುನಿಸುರ ಭೂಸುರರಾರಾಧಿಸದ ಧನವಂಚನಯ ತಪ್ಪು, ನಳಿನಾಕ್ಷನೆ ನಿನ್ನ ಪಾದ ವಿಮುಖ ದುರ್ಜನ ಸಂಸರ್ಗದ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲವೋ ಸ್ವಾಮಿ ತಿಮ್ಮಪ್ಪ ಸಲವೋ. ಆ ತಿಮ್ಮಪ್ಪನನ್ನೇ ಬೇಡ್ರಿ ಅಂತ. ಯಾಕೆ? ವೆಂಕಟ ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ. ವ್ರತ ನಿಯಮಗಳನ್ನು ಬಿಟ್ಟದ್ದು ಒಂದು ತಪ್ಪು, ಅದನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದು ಇನ್ನೊಂದು ತಪ್ಪು. ಮಾಡ್ತಾಯಿದ್ದೀವಿ ಅಂಥದ್ದರಿಂದ ಅವರಿಗೆ ನಮ್ಮ ಮೇಲೆ ವಿಚಿತ್ರ ಗೌರವ ಬಂದು ಅವರು ಪಾಪ 2 ನಮಸ್ಕಾರ ಹಾಕೋರು 4 ಹಾಕಿದ್ರು, ಅದು ಇನ್ನೂ ದೊಡ್ಡ ತಪ್ಪು. ಏನೋ ಅವ್ರಿಗೊಂದು 5-10 ಕೊಡಬೇಕು ಅಂತಿದ್ದವ್ರು ಪಾಪ ಇವನ ವ್ರತ ನಿಯಮಗಳ ಲಿಸ್ಟನ್ನು ಕೇಳಿ ಎದೆ ಒಡೆದೋಗಿ ಇನ್ನೊಂದಿಟ್ಟು ಜಾಸ್ತಿ ದಕ್ಷಿಣೆ ಕೊಟ್ರಲ್ಲ, ಅದು ತಪ್ಪೋದು, ತುಂಬ ದೊಡ್ಡ ತಪ್ಪು. ಇವೆಲ್ಲ 108 ಫಾಲ್ಸ್ ಪ್ರೆಸ್ಟೀಜು ಮೈಂಟೈನ್ ಮಾಡ್ಕೊಳ್ಳಿಕ್ಕೆಲ್ಲ ಹೇಳ್ತೀವಲ್ಲ. ನಮ್ಮಪ್ಪ ಆ ಬುದ್ಧಿಯನ್ನು ಬಿಡಿಸು. ಇದು ಒಂದು ಜನ್ಮದಿಂದಲ್ಲ, ಏಸು ಜನ್ಮದ ದೋಷದಿಂದಲೇ ಈಸುವೆನು. ಸಂಸಾರ ಈ ಸಾಗರದಲ್ಲಿ ನಾನಾ ತರಹದ ಕ್ಲೇಶಗಳು, ಏನೇನೋ ಮಾನಸಿಕವಾದ ಕ್ಲೇಶ, ದೈಹಿಕವಾದ ಕ್ಲೇಶ, ರೋಗ ರುಜಿನಗಳು ಬರೋದು, ಮಕ್ಕಳು ಮರಿ ಮಾತು ಕೇಳದೇ ಇರೋದು. ಕೆಲವೆಲ್ಲ ಹೇಳಲಿಕ್ಕಾಗತ್ತೆ, ಕೆಲವೆಲ್ಲ ಹೇಳಲಿಕ್ಕಾಗಲ್ಲ. ಎಷ್ಟೋ ಸಮಸ್ಯೆಗಳು ಎಲ್ಲರ ಮುಂದೆ ಹೇಳಲಿಕ್ಕಾಗಲ್ಲ. ಇನ್ನೊಂದೇ ಒಂದು ಎಲ್ಲ ಕಾಮನ್ ಫ್ಯಾಕ್ಟರು, ಮಕ್ಕಳು ಮಾತು ಕೇಳಲ್ಲ. ಅದು ಸದ್ಯಕ್ಕೆ ಎಲ್ಲರ ಮಕ್ಕಳು ಕೇಳಲ್ಲ, ಅದೊಂದು ಸಂತೋಷ. ಹೀಗಾಗಿ ಈ ತರಹದ ಸಮಸ್ಯೆಗಳೆಲ್ಲ ಸಂಸಾರದಲ್ಲಿ ನಾನಾ ತರಹದ ಸಮಸ್ಯೆ. ನಮ್ಮ ಯಾದವಾರ್ಯರಂತಾರೆ, ಲಕ್ಷ್ಮೀನಿವಾಸ ಭವನೀರ ವಿಹೀನ ಕೂಪ ಮಧ್ಯೆ ಸ್ಥಿತಸ್ಯ ಮದಭಾರ ವಿಭಿನ್ನ ಬುದ್ಧೇ ತೃಷ್ಣಾಖ್ಯ ವಾರಣ ಭಯೇನ ದಿಗಂತ ಬಾಜೋ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ. ನಮ್ಮಪ್ಪ ಒಂದು ಬಾವಿಯಲ್ಲಿ ನನ್ನನ್ನು ಬೀಳಿಸಿದೆ, ಸಂಸಾರವೆಂಬ ಬಾವಿ. ನೀರು ಕುಡ್ಕೊಂಡು ಬಿದ್ದಿರೋಣ ಅಂದರೆ ನೀರೆಲ್ಲ ಹಿಂಗೋಗಿದೆ, ಅದರಲ್ಲಿ ಒಂದು ಹನಿ ನೀರಿಲ್ಲ. ಆಗಾಗ ನೀರು ಜಿನುಗ್ತಾ ಇದೆ. ಅದು ಯಾವುದು ಅಂದರೆ ನನ್ನ ಬೆವರ್ ನೀರೇ ನೀರು. ಲಕ್ಷ್ಮೀ ನಿವಾಸ ಭವ ನೀರವಿಹೀನ ಕೂಪ ಮಧ್ಯೆ ಸ್ಥಿತಸ್ಯ ಮದಭಾರ ವಿಭಿನ್ನ. ಮದವೆಂಬ ಭಾರ ನನ್ನ ಮೇಲಿದೆ, ಮದ ಸೊಕ್ಕು, ನನ್ನ ಸಮ ಯಾರಿಲ್ಲ ಅನ್ನುವ ಭಾರ ನನ್ನ ಮೇಲೆ ಹೊರಸ್ಬಿಟ್ಟಿದೆ. ತೃಷ್ಣಾಖ್ಯ ವಾರಣ, ಅಲ್ಲೊಂದು ಆನೆ ಬೇರೆ ಅಟ್ಟಿಸ್ಕೊಂಡ್ಬರ್ತಾ ಇದ್ದಂತೆ. ಅದ್ಯಾವುದದು? ಬಯಕೆ ಅನ್ನುವ ಆನೆ. ಬೇಕು ಬೇಕು ಬೇಕು, ಅದು ಎಷ್ಟು ದೊಡ್ಡದು ಅಂದರೆ ಆನೆ ಎಷ್ಟು ದೊಡ್ಡದಂತೆ. ಎಷ್ಟು ಬಂದರೂ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು, ಸಾಲದು 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 ಅಂತ ಕಂಡ ದಿಕ್ಕಿಗೆ ಓಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ದಯಮಾಡಿ ನೀನೇ ಕೈ ಕೊಟ್ಟು ಮೇಲೆತ್ಕೋ. ನೀನು ನನ್ನನ್ನು ಒಮ್ಮೆ ನೋಡು, ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಬಿತ್ತು ಅಂತಾದರೆ ನನ್ನ ಆತ್ಮೋದ್ಧಾರ ಆಗತ್ತೆ. ಏಸು ಜನುಮದ ದೋಷದಿಂದಲೇ ಈಸುವೆನು. ಇದರೊಳಗೆ ಹಿಂದೆಗೆ ಏನೇನು ಮೋಸ ಆಗಬೇಕೋ ಎಲ್ಲ ಆಯ್ತು. ಆದರೆ ಕೈಯನ್ನು ಹಿಡಿದು ನೀನು ರಕ್ಷಣೆ ಮಾಡು, ನೀನೇ ಉದ್ಧಾರ ಮಾಡಬೇಕು. ಯಾಕೆ ನನ್ನ ಹತ್ರ ಬಂದು? ಶ್ರೀಪಾದರಾಯರಂತಾರೆ, ನೀನೇ ಗತಿಯನಗೆ ಉದ್ಧರಿಸೋ ಬೇಗನೆ ದಿನ ಜನರಿಗೆ ಬಂದು, ನಾನಿನ್ನ ಸೇವಕ ಶ್ರೀನಿವಾಸ ಎಂದೆಂದು ಕಾರುಣ್ಯ ಸಿಂಧು ಪ್ರಾಣಪತಿ ಹೃದಯಾಬ್ಜ ಮಂಟಪ
ಸ್ಥಾನದೊಳಗೆ ವ್ಯಾಪ್ತ ಚಿನ್ಮಯ ಧ್ಯಾನಗೋಚರನಾಗು ಕಣ್ಣಲಿ ಕಾಣುವೆನು ಶ್ರೀರಂಗ ವಿಠಲ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಏನಗೆ ಮುಕುಂದ. ಹೇ ಭಗವಂತ, ನೀನೇ ಉದ್ಧಾರ ಮಾಡು, ನೀನೇ ಗತಿ ಎಂದು ನಿನ್ನನ್ನೇ ಗತಿ ಅಂತ ಬಂದೇನು. ಉದ್ಧರಿಸೋ ಬ್ಯಾಗನೆ ನನ್ನನ್ನು ಉದ್ಧಾರ ಮಾಡು. ದಾಸರ ಮಾತನ್ನು ಶ್ರೀನಿವಾಸ ಕೇಳಿದ ಅನೇಕ ನಿದರ್ಶನಗಳು. ವಿಜಯದಾಸರು ಬಹಳ ವರ್ಷ ಶ್ರೀನಿವಾಸನ ಬ್ರಹ್ಮೋತ್ಸವಕ್ಕೆ ಬರೋರು. ಒಂದು ವರ್ಷ ಅವ್ರಿಗೆ ದೇವರ ದರ್ಶನಕ್ಕೆ ತುಂಬ ಅಡ್ಡಿಯಾಗಿ ಅವರನ್ನು ಆಗೆಲ್ಲ ಪೋಂಡಿ ಅಂತ ತಳ್ತಾ ಇರಲಿಲ್ಲಂತೆ. ಈ ಕೃಷ್ಣಾಜಿನದ್ದು ಸುತ್ತಿ ಹೊಡೆಯೋರಂತೆ ಮೆತ್ತಗೆ. ಅದೊಂದೆರಡು ಪೆಟ್ಟು ಹಾಕಿ ನೀವು ಹೋಗ್ರಿ ಅಂತ ಕಳಿಸ್ಬಿಟ್ರು. ಸರಿ ಆಯಿತು, ದೇವರ ಇಚ್ಛೆಗೆ ಬಂದಿಲ್ಲ ಅಂಥೇಳಿ ಶ್ರೀನಿವಾಸನ ಹತ್ತಿರ ಬಂದು, ಆಯ್ತಪ್ಪ ಇನ್ನು ಉದ್ಯಾಪನೆ ಆಯಿತು, ಇನ್ನು ನಾವು ನಿನ್ನ ದರ್ಶನಕ್ಕೆ ಬರೋದಿಲ್ಲ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಸ್ವಾಮಿ, ಪುಣ್ಯವಂತರ ದರ್ಶನವ ನೋಡಲು ಬಂದೆ. ಮತ್ತು ಯಾಕೆ ಬಂದೆ ಅಂದರೆ ನಿನ್ನ ಭಕ್ತರನ್ನು ನೋಡಲಿಕ್ಕೆ ಬಂದೆ, ಎಲ್ಲ ಕಡೆ ನೀ ಇದ್ದಾಗ ನಿನ್ನನ್ನೇ ನೋಡ್ಲಿಕ್ಕೆ ಬರೋದು ಅಂಥೇಳಿ ಅನ್ನೋ ಕಾಲಕ್ಕೆ ಆ ಕೃತಿಯನ್ನು ಮುಗಿಸ್ಯಾರೆ. ಯಾರದೋ ಮೇಲೆ ದೇವರ ವಿಶೇಷವಾದ ಪ್ರವೇಶವೋ ಏನೋ ಸೂಚನೆ ಆಗಿದೆ. ಇಲ್ಲ, ನನ್ನ ಭಕ್ತರಿದ್ದಾರೆ, ಅವ್ರನ್ನ ಕರ್ಕೊಂಬನ್ನಿರಿ. ಅವರನ್ನು ತಾಳ ಮೇಳ ವಾದ್ಯ ಹಿಡ್ಕೊಂಡು ವಿಜಯದಾಸರಿಗೆ ಬನ್ನಿ ಅಂದ್ರಂತ. ಯಾರು? ನಾನಾ ಅಂದರು. ಆಗಲೇ ಕೊಟ್ಟಿದ್ದೆ ಏಟು ಜೋರಾಗಿ ಬಿದ್ದಿದೆ, ಮತ್ತೆ ಬರಲ್ಲ ಅಂದರು. ಇಲ್ಲ, ಹೊಡಿಲಿಕ್ಕಲ್ಲ, ನಿಮ್ಮನ್ನು ಮರ್ಯಾದೆಯಿಂದ ಒಳಗೆ ಕರ್ಕೊಂಡೋಗಿ. ಯಾಕೆ ಅಂದರು, ನಮ್ಮ ತಿಮ್ಮಪ್ಪನಿಗೆ ಬೇಕಾದವರನ್ನು ನೀವು ಬನ್ನಿ ಅಂಥೇಳಿ. ಹಾಗಂತ ನಮ್ಮಪ್ಪ ಸುಮ್ಮನೆ ಅಂದು, ನಿನ್ನ ದರ್ಶನಕ್ಕೆ ಬಂದು ಈ ತಿರುಪತಿಗೆ ನಿನ್ನ ದರ್ಶನಕ್ಕಾಗದೆ ಏನು ಬರೀ ಊಟ ತಿಂಡಿಗೆ ಬರ್ತಾರ, ಎಷ್ಟು ಕಾರುಣ್ಯವೋ ಅಂಥೇಳಿ ಒಮ್ಮೆ ವಿಜಯದಾಸರ ಅಲ್ಲೇ ಕೂತು ಬಿಟ್ಟಿದ್ರಂತೆ, ಧ್ಯಾನ ಮಾಡ್ತಾ. ಅದು ಏನಾಯಿತು ಏನೋ ಎಲ್ಲ ನೋಡೇ ಬಾಗಿಲು ಹಾಕೋದು. ಗರ್ಭಗುಡಿ ಬಾಗಿಲು ಹಾಕಿ ಅವತ್ತಿನ ಕಾಲದಲ್ಲಿ ಇವತ್ತಿನಷ್ಟು ರಶ್ ಇರ್ತಾ ಇರಲಿಲ್ಲ. ಗರ್ಭಗುಡಿ ಬಾಗಿಲು ಹಾಕಿದ ಮೇಲೆ ಇವತ್ತು ಒಂದು ಸಂಪ್ರದಾಯ, ಉತ್ಸವ ಮೂರ್ತಿ ಹೊರಗಿದ್ದಾಗ ಮೂಲ ಮೂರ್ತಿಗೆ ನೈವೇದ್ಯ ಅಭಿಷೇಕ ಇದೇನು ಮಾಡೋದಿಲ್ಲ, ಉತ್ಸವ ಮೂರ್ತಿಯ ಸನ್ನಿಧಾನದಲ್ಲೇ ಆಗಬೇಕು ಅಂತ. ಶ್ರೀನಿವಾಸಂದು ಇವತ್ತು ಆ ಪದ್ಧತಿ ಇಟ್ಕೊಂಡ್ರೆ ಕಷ್ಟ ಅಂತ ಉತ್ಸವದ ಪಾಡಿಗೆ ಉತ್ಸವ ಆಗ್ತಾ ಇರುತ್ತೆ, ಇಲ್ಲ ದರ್ಶನವೂ ಆಗ್ತಾ ಇರುತ್ತೆ. ಉತ್ಸವ ಮೂರ್ತಿಯ ರಥೋತ್ಸವ ಬ್ರಹ್ಮೋತ್ಸವದ ದಿವಸ ಬಂದ್ಯಾರೆ. ರಥೋತ್ಸವ ಇನ್ನೇನು ರಥ ಎಳಿಬೇಕು, ಏನೇನು ಮಾಡಿದ್ರೂ ರಥ ಮುಂದೆ ಬರ್ತಾಯಿಲ್ಲ. ಏನಾಗಿದೆ ಏನಾದರೂ ಅಪಚಾರ ಆಗಿದೆಯಾ, ಏನಾಗಿದೆ, ಯಾಕೆ, ಏನು ಮಾಡಿದ್ರೂ ಗೊತ್ತಾಗ್ತಾಯಿಲ್ಲ. ಸರಿ, ದೇವರನ್ನೇ ಪ್ರಾರ್ಥನೆ ಮಾಡೋದು, ಸ್ವಾಮಿ ನೀನೇ ಸೂಚನೆ ಮಾಡಬೇಕು. ಆನೆ ಕೈಯಲ್ಲಿ ತಳಿಸಿದ್ರು ಅದು ರಥ ಕದಲ್ತಾ ಇಲ್ಲ, ಯಾವ ಕಲ್ಲು ಮಣ್ಣು ಏನೂ ಅಡ್ಡಿ ಇಲ್ಲ, ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ. ಆಮೇಲೆ ಸೂಚನೆ ಆಯಿತು, ನನ್ನನ್ನು ಒಬ್ಬ ಕಟ್ಟಿ ಹಾಕಿ ಅವನ ಹೃದಯದಲ್ಲಿ ಇಟ್ಕೊಂಡ್ಯಾನೆ, ಆ ಕಟ್ಟು ಬಿಚ್ಚು ಅಂದರೆ ಆಮೇಲೆ ನಾ ಬರ್ತೀನಿ ರಥದ ಒಳಗೆ. ಏನು ಈಗ ಹೇಳಿದ್ರೆ ಇದು ಕಟ್ಟು ಮಾತಿದ್ದಾಗಿದೆ. ಯಾರು ನಿನ್ನನ್ನು ಕಟ್ಟೋದು, ಯಾರು ನಿನ್ನನ್ನು ಇಟ್ಕೊಂಡ್ಯಾರೆ, ಏನು ಎತ್ತ? ನನ್ನ ಧ್ಯಾನ ಮಾಡಿ ಅವನ ದೇಹವೆಂಬ ರಥದಲ್ಲಿ ಒಬ್ಬ ಭಕ್ತ ಇಟ್ಕೊಂಡ್ಯಾನೆ, ಅದು ಎಲ್ಲಿ? ಗರ್ಭಗುಡಿಯಲ್ಲೇ ನೋಡ್ರಿ ಅಂತ. ಗರ್ಭಗುಡಿಯಲ್ಲಿ ಯಾರಿಲ್ಲ. ಅವ್ರು ಅರ್ಚಕರಿಗಂದ್ರು, ನೀವು ಸುಮ್ಮನೆ ಇಲ್ಲೇ ಯಾರಿಲ್ಲ ಗೀರಿಲ್ಲ ಅನ್ಬೇಡ್ರಿ, ಒಂದ್ಸಲ ತೆಗೆದು ನೋಡ್ರಿ. ಅಲ್ಲಿ ನೋಡಿದ್ರೆ ವಿಜಯದಾಸರು ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡ್ತಾ ಕೂತ್ಬಿಟ್ಟಾರೆ ಗರ್ಭಗುಡಿಯಲ್ಲಿ. ಇವರು ಬಾಗಿಲು ಹಾಕ್ಕೊಂಡು ಕೂತಿದ್ದಾರೆ. ಆ ಧ್ಯಾನ ಮಾಡಿದ ದೇವರು ಇವರ ಹೃದಯದಲ್ಲಿ ಬಂತು, ಕಟ್ಟು ಬಿದ್ದು ನಿಂತು ಬಿಟ್ಟಾನಂತ. ಅಲ್ಲಿ ಉತ್ಸವ ಮೂರ್ತಿ ಮಾತ್ರ ಇದೆ, ದೇವರ ಸನ್ನಿಧಾನ ಇಲ್ಲಿದೆಯಂತ. ಆಮೇಲೆ ಅಂದ್ರೆ, ಸ್ವಾಮಿ ಬೈಟಕ್ಕೆ ವಸ್ತಾರ ಮೀರು, ಅವನು ಅಲ್ಲಾಡಿಸಿ ಯಾರೇ ಗೊತ್ತಾಗಿಲ್ಲ. ಆಮೇಲೆ ಯಾರು ಅಂದರು, ನೀವು ಬರ್ತೀರೋ ಹೊರಗೆ. ಓ ಯಾಕೆ ಅಂದರು, ನಿಮ್ಮಿಂದ ರಥೋತ್ಸವ ಈಗಾಗಲೇ ಅರ್ಧ ಗಂಟೆ ಲೇಟಾಗಿ. ಯಾಕೆ ಅಂದರು, ನಂದೇನಲ್ಲ ರಥೋತ್ಸವ, ನಿಮ್ಮದಲ್ಲ, ನಮ್ಮ ಶ್ರೀನಿವಾಸನನ್ನು ನಿಮ್ಮ ಹೃದಯದಿಂದ ಒಂಚೂರು ರಥಕ್ಕೂ ಬಿಟ್ಟುಕೊಡ್ರಿ ಅಂದ್ರಂತ. ಯಾವಾಗ ಆಚೆ ಬಂದು ಪ್ರಾರ್ಥನೆ ಮಾಡು, ನಮ್ಮಪ್ಪ ಕ್ಷಮಿಸೋ, ಹೌದು ನೀವು ನನ್ನನ್ನು ಕಟ್ಟಿ ಹಾಕಿದ್ರಿ, ಸದ್ಯೋ ಹೃದಯವರುದ್ಧತೇತ್ರ ಕೃತಿಭಿ ಶುಶ್ರೂಷಿಭಿ ತಕ್ಷಣಾತ್. ಒಲಿದರೆ ಇಷ್ಟು ನಮ್ಮ ಶ್ರೀನಿವಾಸ ದಾಸರಿಗೆ ಬಹಳಷ್ಟು ಒಲಿದು ಅನುಗ್ರಹವನ್ನು ಮಾಡ್ಯಾನೆ. ಅದಕ್ಕೆ ಕನಸು ಕಂಡೇನೆ ಮನದಲ್ಲಿ. ಇನ್ನೂ ಕೆಲವು ಮಾತುಗಳನ್ನೆಲ್ಲ ತುಂಬ ಸುಂದರ ನಮ್ಮ ಪ್ರಾಣೇಶ್ ದಾಸರು ಅಂತಾರೆ, ಸ್ವಾಮಿ ನೀನೇ ಉದ್ಧಾರ ಮಾಡಬೇಕು. ಯಾಕೆ ಬರೀ ಮೋಸವೇ ನನ್ನ ಜೀವನ ಆಯಿತೋ,
ಏನಾಯಿತು ಅಂದರು. ಏನಿಲ್ಲ, ಯಾರೂ ಇಲ್ಲದೇ ಇದ್ದಾಗ ಪೂಜೆನೇ ಮಾಡಲ್ಲ, ಯಾರಾದರೂ ಇದ್ದರೆ ಏನು ಜಾಂಗಟೆ ಏನು, ಧೂಪ ಏನು, ದೀಪ ಏನು. ಪಾಲಿಸೋ ವೆಂಕಟಗಿರಿರಾಯ ಲಕ್ಷ್ಮೀಲೋಲ ನೀಲಾಂಬುಧ ಸಮಕಾಯ ಮಾ ಕಮಲಾಸನ ವಾಸವಾಸುರನಿಕ ಕಾರಾಧ್ಯರ ಕೇಶವ ಲೋಕೇಶ ಎನ್ನಲ್ಲಿ ವಾಸವ ಮಾಡಿ ನೂಕು ತುಚ್ಛತರ ಕ್ಲೇಶವ ಪಾಲಿಸೋ ವೆಂಕಟಗಿರಿರಾಯ ಲಕ್ಷ್ಮೀ ಲೋಲ ನೀಲಾಂಬುಧ ಸಮಕಾಯ. ನಮ್ಮಪ್ಪ, ನನ್ನ ಮನಸ್ಸಿನಲ್ಲಿ ನೀನು ಬಂದರೆ ಕಾಮಕ್ರೋಧಗಳೆಲ್ಲ ಹೋಗತ್ತೋ? ಯಾಕೆ, ಏನಾಯಿತು? ಹಿಂದಿನ ಜನ್ಮಗಳೆಣಿಕಿಲ್ಲದಯ ಸಿಂಧು ಸಾಧನ ವೀಗಿನಿತಿಲ್ಲ, ಮುಂದಿನ ಗತಿಯೇನು ತಿಳಿದಿಲ್ಲ, ಇದರಿಂದ ನಂಜುವೆ ಜಾಂಬುವತಿನಲ್ಲ. ಪಾಲಿಸೋ ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ನೀಲಾಂಬುಧ ಸಮಕಾಯ. ಎಷ್ಟು ಜನ್ಮಗಳು ನಾನು ಎತ್ತಿದ್ದೇನೆ ಗೊತ್ತಿಲ್ಲ. ಮುಂದೆ ಟೀಕಾರಾಯರ ಆರಾಧನೆ ಬರುತ್ತೆ. ಟೀಕಾಕೃತ್ಪಾದರು ವಿಷ್ಣು ತತ್ವ ನಿರ್ಣಯ ಅಂತ ಶ್ರೀಮದಾಚಾರ್ಯರ ಗ್ರಂಥ, ಅದಕ್ಕೆ ಟಿಪ್ಪಣಿಯನ್ನು ಬರೀತಾ ಲಯವನ್ನು ದೇವರು ಮಾಡೋದು ಯಾಕೆ ಅಂತ ಒಂದು ಸುಂದರವಾದ ಚಿಂತನೆಯನ್ನು ಮಾಡಿ ಅಂತ ನಮಗೆ ಹೇಳಿಕೊಡ್ತಾರೆ. ಸೃಷ್ಟಿಯನ್ನು ಮಾಡುವುದರಿಂದ ದೇವರಿಗೆ ಯಾವ ಪ್ರಯೋಜನ ಇಲ್ಲ, ನಮಗೆ ಪ್ರಯೋಜನ. ಹೌದು, ಸೃಷ್ಟಿಯನ್ನು ಮಾಡುವುದರಿಂದ ದೇಹ ಬರುತ್ತೆ. ದೇಹ ಬಂದಾಗ ಸಾಧನೆಯನ್ನು ಮಾಡಿಕೊಂಡರೆ ಪುನಃ ತಾಯಿಯ ಗರ್ಭಕ್ಕೆ ಬಾರದಂತೆ ವ್ಯವಸ್ಥೆಯನ್ನು ಮಾಡ್ಕೋಬಹುದು. ಅದಕ್ಕೆ ಸೃಷ್ಟಿಯನ್ನು ಮಾಡ್ದ. ಸೃಷ್ಟಿ ಮಾಡಿದ ಮೇಲೆ ಉಳಿಬೇಕಲ್ಲ, ಅಶನ ವಸನಗಳನ್ನು ಕೊಟ್ಟ, ಸ್ಥಿತಿ ಸಂರಕ್ಷಣೆಯನ್ನು ಮಾಡಬೇಕು. ಅದನ್ನು ದೇವರು ನಿತ್ಯದಲ್ಲಿ ಮಾಡ್ತಾಯೇನೆ. ನಮಗೊಂದು ಭ್ರಮೆ ಇದೆ, ನಾನೇ ಮಾಡ್ತಾ ಇದ್ದೇನೆ ಅಂತ. ಹುಟ್ಟಿಸಿದ ದೇವರೇ ಹೊತ್ತು ಹೊತ್ತಿಗೆ ಅನ್ನವನ್ನು ಕೊಟ್ಟು ಅದನ್ನು ಹೊಟ್ಟೆಯಲ್ಲಿ ಇಟ್ಟನ್ನವನ್ನು ಅವನಿಗೆ ಗಟ್ಟಿಯಾಗದಂತೆ ಅದು ನೀಟಾಗಿ ಅರಗುವಂತೆ ಮಾಡಿ ಇಡೀ ದೇಹದ ಎಲ್ಲ ಅವಯವಗಳಿಗೆ ಎಷ್ಟೆಷ್ಟು ತಲುಪಿಸಬೇಕೋ ಅಷ್ಟನ್ನು ತಲುಪಿಸಿ ಸಾಧನೆಯನ್ನು ನಮ್ಮ ಯೋಗ್ಯತಾನುಸಾರ ಮಾಡಿಸ್ತಾ ಇದ್ದಾನೆ. ಲಯದಿಂದ ಏನು ಪ್ರಯೋಜನ? ಎಲ್ಲರನ್ನ ದೇವರು ಸಂಹಾರ ಮಾಡಿ ತನ್ನ ಉದರದಲ್ಲಿ ಹಾಕಿಕೊಳ್ತಾನಲ್ಲ, ನಮಗೇನು ಪ್ರಯೋಜನ ಅಂದರೆ ಟೀಕಾಕೃತ್ಪಾದರು ಬರೀತಾರೆ. ವಿಶ್ವಸ್ಯೋದಯ ಮಾತನೋತಿ ತದನು ತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ಭಕ್ತಿಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚಯ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಎಂಥ ಸುಂದರ ಚಿಂತನೆ ಅಂದರೆ, ಅವರಂದರು, ತಾಯಿಯ ಗರ್ಭದಲ್ಲಿ ಬಂದು ಮತ್ತೆ ಸಂಸಾರದ ನಾನಾ ತರಹದ ಕ್ಲೇಶಗಳನ್ನು ಅನುಭವಿಸಿ ಅದಾದ ಮೇಲೆ ಮತ್ತೆ ಸತ್ತು ನರಕದಲ್ಲಿ ನಾನಾ ತರಹದ ತೊಂದರೆ ಅನುಭವಿಸಿ ಮತ್ತೆ ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿ ಮತ್ತೆ ತಾಯಿ ಗರ್ಭ ಮತ್ತೆ ಸಂಸಾರ, ಈ ಥರ ಬಂದು 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 ನೊಂದು ಸಾಕಾಗಿರತ್ತಂತೆ. ದೇವರಲ್ಲಿ ಬೇಡ್ತೀವಿ, ಸ್ವಾಮಿ ತುಂಬ ಸುಸ್ತಾಗಿದೆಯೋ, ಮತ್ತೆ ನನಗೆ ಗರ್ಭವಾಸ ದುಃಖ ಕೊಡಬೇಡ. ಒಂದು ವಾರ ಸತತ ಡ್ರೈವ್ ಮಾಡಿದ ಒಬ್ಬ ಡ್ರೈವರ್ನ ಪ್ಲೀಸ್ ಇನ್ನೊಂದು 3 ದಿನ ಡ್ರೈವ್ ಮಾಡಿಬಿಡು, ಆಮೇಲೆ ಪರ್ಮನೆಂಟ್ ನಿದ್ದೆ ಮಾಡು. ಅಂದರೆ ಇವತ್ತು ಡ್ರೈವಿಂಗ್ ಮಾಡಿದ್ರೆ ಇವತ್ತೇ ಪರ್ಮನೆಂಟ್ ನಿದ್ದೆ ನೀವು ಮಾಡ್ಬೋದು ರಾಯರೇ ಅಂತಾನು. ಸಾಕಾಗಿದೆ ನನಗೆ, ದಯಮಾಡಿ 2 ದಿನ ಮಲ್ಕೊಳ್ಳಿಕ್ಕೆ ಬಿಟ್ಟರೆ ಮತ್ತೆ ಇನ್ನೊಂದು ವಾರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಗಲು ರಾತ್ರಿ ಕಣ್ಣು ಮುಚ್ಚದೆ ನಾನು ವಾರ ಡ್ರೈವ್ ಮಾಡಿದ್ದೀನಿ, ನನ್ನನ್ನು ಬಿಡು ಅಂತ. ಇದು ಒಂದು ವಾರ ಅಲ್ಲ, ಅನೇಕ ಜನ್ಮಗಳು, ನಾನಾ ತರಹದ ಕ್ಲೇಶಗಳು. ಏನೋ ಸ್ವಲ್ಪ ತಿಳುವಳಿಕೆ ಇದ್ದ ಮನುಷ್ಯ ಯೋನಿ ಬಂದರೆ ಹಿತಾಹಿತಗಳನ್ನು ಮಾಡಿಕೊಳ್ಬೋದು. ಪ್ರಾಣಿ ಯೋನಿಯ ಬಂದರೆ ಪಾಪ ಅದನ್ನು ಕೊಳೈಕೊಳ್ಳೋದು ತುಂಬ, ಅದು ಗ್ರಜ್ಜಿಗೆ ಬಿದ್ದೋಗ್ತಾರೆ. ನಾವು ಅದನ್ನು ಕೊಲ್ಲಲೇಬೇಕು, ತಿನ್ನಲೇಬೇಕು ಅಂತ ಹಿಂಸೆ ಮಾಡಿ ಅದನ್ನು ರಸ್ತೆಯಲ್ಲಿ ಕೊಂದು ನಾನಾ ತರಹದ ಹಿಂಸೆ, ಪ್ರಾಣಿ ಪಶು ಪಕ್ಷಿ ಈ ಯೋನಿಯಲ್ಲೆಲ್ಲ ಬಂದಾಗ ತುಂಬ ಕಷ್ಟ. ಸ್ವಾಮಿ ಇನ್ನು ಗರ್ಭವಾಸ ಬೇಡಪ್ಪ, ಸ್ವಲ್ಪ ದಿನ ನಿದ್ದೆ ಮಾಡಿಸೋ. ದೇವರಂತಾನೆ 100 ವರ್ಷ ಬಿದ್ಕೊಂಡ್ಬಿಡ್ರಿ ನನ್ನ ಹೊಟ್ಟೆಯಲ್ಲಿ, ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ. ಬ್ರಹ್ಮದೇವರ 100 ವರ್ಷ ಮಲಗಿದ ಮೇಲೆ ಜೀವನಿಗೆ ಪುನಶ್ಚೈತನ್ಯ ಬಂದಿರುತ್ತೆ.
ದೇವರು ಕೇಳ್ತಾನೆ, ಇನ್ನು ನಾನು ನಿನಗೆ ಗರ್ಭವನ್ನು ಹಾಕಲಾ, ನೀ ಎಷ್ಟನ್ನು ಕೊಡು ಅಂತೀವಿ, ಮತ್ತೆ ಅದೇ ಸ್ಟೇಟಸ್ಸಿಗೆ ಬರ್ತೀವಿ. ಅಂತೂ ದೇವರು ಲಯವನ್ನು ಮಾಡುವುದರ ಹಿಂದಿರುವ ಉದ್ದೇಶ ಏನು ಅಂದರೆ, ಈ ಸಂಸಾರದಲ್ಲಿ ಬಂದ ಜೀವನಿಗೆ ಸುಖವನ್ನು ಕೊಡಲಿಕ್ಕಂತ. 100 ವರ್ಷ ಮಲಗಿದ ಮೇಲೆ, ಯಾಕೆಂದರೆ ಕನಕದಾಸರು ಒಂದು ಕೃತಿಯಲ್ಲೇ ಹೇಳ್ತಾರೆ, ಇದುವರೆಗೂ ಅಮ್ಮನ ಗರ್ಭಕ್ಕೆ ಎಷ್ಟು ಬಾರಿ ಬಂದಿರ್ಬೋದು ಸಂಖ್ಯೆ ಹೇಳಲ್ಲ, ನೀವೇ ಈ ಪರಿಸ್ಥಿತಿಯನ್ನು ಕ್ಯಾಲ್ಕುಲೇಟ್ ಮಾಡಿಕೊಳ್ಳ್ರಿ ಅಂದರು. ಒಬ್ಬೊಬ್ಬನದು ಹಲವು ಜನ್ಮಗಳಲ್ಲಿ ಎನಗಿತ್ತ ಮೊಲೆ ಹಾಲ ನಲಿದುಂಬುವಾಗ ನೆಲಕ್ಕೆ ಬಿದ್ದುದ ಅಳೆದು ನೋಡಿದರೆ ಕ್ಷೀರಾರ್ಣವಕ್ಕೆ ಇಮ್ಮಿಗಿಲು ಬಳಿ ಕಳುವ ನಯನ ಜಲವೂ ಅಳೆದು ನೋಡಿದರೆ ಲವಣಾರ್ಣವಕ್ಕೆ 3 ಮಡಿ ಎಲಬುಗಳ ಹಾಸಿದರೆ ಮೇರುವಿಗೆ 4 ಮಡಿ ಚರಮವ ಸುತ್ತಿದರೆ ಭೂಮಿಗೈದು ಮಡಿ ನೆಲೆಯಾವುದೀ ದೇಹಕ್ಕೆ ನೊಂದೆನ ಹರಿಯನ್ನದೇ ನೊಂದೆನ ಪಂಚೇಂದ್ರಿಯಗಳಿಂದ. ಕನಕದಾಸರಂದರು, ಒಬ್ಬ ಜೀವಿಗೆ ದೇವರು ಎಷ್ಟು ಬಾರಿ ದೇಹವನ್ನು ಕೊಟ್ಟಿರ್ಬೋದು. ಮನುಷ್ಯ ದೇಹ ಅಂತ ಇಟ್ಕೋ, 1,000 ಜನ್ಮ ಹೇಳ್ತೀನಿ ಕೇಳು ಅಂತಾರೆ. ನಿಮ್ಮಮ್ಮನ ಹಾಲನ್ನು ನೀನು ಪಾನ ಮಾಡಬೇಕಾದರೆ 1-2 ಡ್ರಾಪು ನೆಲಕ್ಕೆ ಬಿದ್ದದ್ದನ್ನು ಏನಾದರೂ ದೇವರು ಇಂಗಿಸದೆ ಬಿಟ್ಟಿದ್ದರೆ ಒಬ್ಬೊಬ್ಬಂದು 2 ಕ್ಷೀರ ಸಮುದ್ರ ಅಂತ ಇಂಡಿವಿಜುವಲ್. ಆಮೇಲೆ ಹತ್ತದ್ದು ಅದು ಹಾಲು ಚೆಲ್ಲಿದ್ದಕ್ಕಿಂತ ಹತ್ತದ್ದು ಜಾಸ್ತಿ ಅಂತ ಹೇಳ್ತೀವಿ. ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಮೇಲೆ ಅಲ್ಲ ಮೆಡಿಸನ್ ಕೊಡೋದು. ಹೊಟ್ಟೆ ನೋವು, ಕೈ ನೋವು, ಕಾಲು ನೋವು ಯಾವುದು ಗೊತ್ತಾಗತ್ತೆ, ಆ ಮಗುಗೆ ಆಗೋದಂದು ನಾವು ಮಾಡೋದಂದು. ತುಂಬ ಹಸಿವಾಗಿರತ್ತೆ, ಜೋಣ್ಲಿಲಿ ಹಾಕಿ ತೂಗ್ತಾ ಇರ್ತೀವಿ, ಬಿದ್ಗೋ ಬೆಳಗ್ಗೆಯಿಂದ ಬಿದ್ಕೊಂಡೇ ಇಲ್ಲ ಅಂತ. ತುಂಬ ನಿದ್ದೆ ಬಂದಿರತ್ತೆ, ಬಾಟ್ಲು ಹಾಕಿ ತುರುಕ್ತಾ ಇರ್ತೀವಿ, ಕುಡಿ ಅಂತ. ಬಂದವರೆಲ್ಲ ಒಂದೊಂದು ಬಾಟ್ಲು ಇಟ್ಟರೆ ಅದರ ಗತಿ ಏನು ಪಾಪ. ತುಂಬ ಕಷ್ಟ, ಹೇಳಿಕೊಳ್ಳಲಿಕ್ಕೆ ಆಗೋದಿಲ್ಲ, ನಮಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅತ್ತ ನೀರನ್ನು ಏನಾದರೂ ಕಲೆಕ್ಟ್ ಮಾಡಿದರೆ 3 ಲವಣ ಸಮುದ್ರ. ಏನಾದರೂ ಅದೆಲ್ಲ ಇಂಗದೇ ಇದ್ದಿದ್ದರೆ ಎಲ್ಲರದು ನಾವೆಲ್ಲ ದೋಣಿಲೇ ಓಡಾಡಬೇಕಾಗಿತ್ತು. ಇದ್ಯಾವುದು ಮೆಟ್ರೋ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಯಾವ ಸ್ಟೇಜು ಇಲ್ಲ, ಎಲ್ಲ ದೋಣಿಲೇ. ನಮ್ಮ ದೋಣಿ ಅದು, ನಿಮ್ಮ ದೋಣಿ ಇದು. ಕಣ್ಣೀರಿನಲ್ಲಿ ಓಡಾಟ ಅಂತ. ಈ ಕಣ್ಣೀರಾಗ್ತಾ ಓಡಾಡ್ತೀವಿ, ಆಗ ಕಣ್ಣೀರಿನಲ್ಲೇ ಓಡಾಟ ಅಂತ. ಎಂತಹ ಆದ ಮೇಲೆ ನಮ್ಮ ಎಲುಬು, ಇದುವರೆಗೂ ಬಂದ ನಮ್ಮ ಎಲುಬುಗಳನ್ನೇನಾದರೂ ಜೋಡಿಸಿದರೆ ಮೇರುವಿಗೆ 4 ಪಟ್ಟು ಆಗಿ ಸ್ವಲ್ಪ ಉಳಿಯತ್ತಂತೆ ಇನ್ನೊಂದಿಷ್ಟು. ಚರ್ಮವನ್ನೇನಾದರೂ ಸುತ್ತಿದರೆ ಭೂಮಿಗೆ 5 ಬಾರಿ ಸುತ್ತಿ ಇನ್ನೊಂದು 200 ಮೀಟ್ರ್ ಉಳಿದಿರೋದಂತೆ. ಇಷ್ಟು ಬಾರಿ ನೀನು ನಿಮ್ಮಮ್ಮನ ಗರ್ಭಕ್ಕೆ ಬಂದಿದ್ಯಪ್ಪ, ಅಷ್ಟು ಸುಲಭ ಅಲ್ಲ ತಾಯಿ ಗರ್ಭವಾಸವನ್ನು ತಪ್ಪಿಸಿಕೊಳ್ಳೋದು. ಅದನ್ನು ತಪ್ಪಿಸಿಕೊಳ್ಳಬೇಕಾದರೆ ಈ ಪರಮಾತ್ಮನ ಪಾದಕಮಲಗಳನ್ನು ಗಟ್ಟಿಯಾಗಿ ಹಿಡಿದರೆ ಸಾಧ್ಯ ಇದೆ. ಅಥವಾ ನಾನು ಅಲ್ಲೇ ವ್ಯವಸ್ಥೆ ಮಾಡ್ಕೊಳ್ತೀನಿ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸರ್ವಥಾ ಅಲ್ಲೆಲ್ಲ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ನೀನು ಹಡಿಯೋದು ಒಳ್ಳೆಯ ಆಸ್ಪತ್ರೆಯಲ್ಲಿ ಹಡಿಬೋದು, ನೀನು ಕೊಡುವಂತಹ ರೂಮು AC ರೂಮ್ ಕೊಡ್ಬೋದು. ಗರ್ಭದಲ್ಲಿ ಏನು AC, ಯಾವಾಗಲೂ ಬಿಸಿನೇ. ಹೀಗಾಗಿ ಇದೆಲ್ಲ ಆಗಬಾರದು ಅಂತಾದರೆ ದೇವರನ್ನು ಅದನ್ನೇ ಅಂತಾರೆ, ಹಿಂದಿನ ಜನುಮಗಳಿಣಿಕಿಲ್ಲದಯ ಸಿಂಧು ಸಾಧನ ವಿಗಿನೀತಿಲ್ಲ. ಹಿಂದಿನ ಜನ್ಮ ಎಷ್ಟು ಬಂದಿದೆ ಗೊತ್ತಿಲ್ಲ, ಈಗ ಸಾಧನೆ ಏನು ಶುರುನೇ ಮಾಡಿಲ್ಲ, ಸಿಲೆಬಸ್ಸೇ ಓಪನ್ ಮಾಡಿಲ್ಲ. ಏನೋ ಸಾಧನೆ ಅಂತ ನನ್ನ ಪಾಡಿಗೆ ನಾನು ಅಂದ್ಕೊಂಡೇನೆ, ಏನೋ ಚೂರು ಪಾರು ನಾನು ಮಾಡ್ತಾಯಿರ್ತೇನೆ. ನಿಜವಾಗ್ಲೂ ನನ್ನ ಪಕ್ಕದ ಮನೆಯವ್ರು ನೋಡಿದ್ರೆ ಬೇಜಾರಾಗತ್ತೆ ರೀ, ಅವ್ರು ಏನೂ ಮಾಡಲ್ಲ, ನಾನು ನೋಡಿದ್ರೆ ನನಗೆ ಹೆಮ್ಮೆ ಆಗುತ್ತೆ, ಏನು ದೇವರ ಅನುಗ್ರಹವೋ ಏನೋ. ಯಾಕೆ ಅಂದರು, ಏಕಾಸಿ ನಾನು ಚಪಾತಿ ಚಟ್ನಿ ಮಾತ್ರ ತೊಗೋತೀನಿ, ಅವ್ರು ಏನೇನೋ ತೊಗೋತಾರೆ ಅಂತ. ಅಯ್ಯೋ ನಿನ್ನ ಮಖ, ಏಕಾಸಿ ಚಪಾತಿ ಚಟ್ನಿ ತೊಗೊಳೋದಕ್ಕೆ ನಿನಗೆ ನೋಡಿದ್ರೆ ಅವ್ರನ್ನ ಬೇಜಾರು, ಅವ್ರನ್ನ ನೋಡಿದ್ರೆ ನಿನಗೆ ಬೇಜಾರು, ಮಹಾನುಭಾವ. ಆಮೇಲೆ ಇನ್ನೂ ಏನೇನು ಮಾಡ್ತೀವಿ. ನಾನು ಯಾವಾಗಲೂ ರಾಯರ ಮಠಕ್ಕೆ ಹೋದಾಗ ಪಂಚಾಮೃತ ಸೇವೆ ಕೊಟ್ಟಿರಲಿ ಬಿಡಲಿ, ಒಂದು ಲೋಟದಲ್ಲಿ ಕುಡಿದು ಬರ್ತೀನಿ. ಸೇವಾ ಅಲ್ವಾ ಅದು? ಹೌದಪ್ಪ, ಕುಡಿಯೋದು ಒಂದು ಸೇವಾನೇ. ಹಾಗಾಗಿ ಇದನ್ನೇ ನೀನು ದೊಡ್ಡ ಸಾಧನೆ ಅಂದ್ಕೊಂಡಿದ್ದಿ. ಏನು ನಿನ್ನ ಸಾಧನೆ? ಇದೊಂದು ಸಂಧ್ಯಾ ವಂದನೆ ಮಾಡ್ತೀಯಾ, ದೇವರ ಪೂಜೆ ಮಾಡ್ತೀಯಾ, ಹಿರಿಯರ ಸೇವೆ ಮಾಡ್ತೀಯಾ? ಹೋಗಲಿ, ಏನೂ ಬೇಡ, ಇಷ್ಟೆಲ್ಲ ದೇಹವನ್ನು ಕೊಟ್ಟ ದೇವರನ್ನು ಒಳಗಿದ್ದು
ಎಲ್ಲ ವ್ಯವಸ್ಥೆಯನ್ನು ನಡೆಸುವ ತತ್ವಾಭಿಮಾನಿ ದೇವತೆಗಳನ್ನು ದಿನಕ್ಕೊಮ್ಮೆ ಆದರೆ ನೆನೆಸ್ತೀಯ. ಏನೇನೇನು ನಾ ಮಾಡಿದೆ ಪಾಪ ದೇವ್ರಿಗೂ ಆಗಾಗ ಊದುಬತ್ತಿ ಹಚ್ಚಿಡ್ತೇನೆ, ದೇವರಿಗೆ ಬತ್ತಿ ಇಡ್ತೇನೆ ಎಂದು ಇಡಬೇಕಾದ್ದೇನೇನು. ಹಾಗಾಗಿ ಹಿಂದಿನ ಜನುಮಗಳ ಎಣಿಕಿಲ್ಲ, ದಯಾಸಿಂಧು ಸಾಧನವೀಗ ಇನಿತಿಲ್ಲ, ಮುಂದಿನ ಗತಿ ಏನೋ ತಿಳಿದಿಲ್ಲ, ಇದರಿಂದ ಲಂಜುವೆ ಮುಂದೇನಾಗತ್ತೋ ಗೊತ್ತಿಲ್ಲೋ. ಬೆಂಡೆತ್ತು ಬಿಡ್ತಾರಲ್ಲ ಯಮಧರ್ಮರಾಜ ದೂತರು, ದಯಮಾಡಿ ನೀ ಅನುಗ್ರಹ ಮಾಡೋ. ಬಾಲಕನಾದೆ ಕೆಲವು ದಿನ ಪ್ರಾಯ ಕಾಲವದಗಲು ಪವರಾಂಗನ ಮೇಲೆ ಆ ಭಕ್ಷಣೆಯಲ್ಲಿ ಮನವಿಟ್ಟೆ ಇನ್ನು ಹೇಳಲೊಂದೆರಡೆ ಎನ್ನ ಅವಗುಣ ಪಾಲಿಸೋ ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ನೀಲಾಂಬುದ ಸಮಕಾಯ. ಬಾಲಕನಾದಾಗ ಧರ್ಮ ಇಲ್ಲ ಕರ್ಮ ಇಲ್ಲ, ಪ್ರಾಯಕಾಲ ಬಂದಾಗ ಯಾವುದೋ ಹೆಣ್ಣನ್ನು ನೋಡದೆ ಮದುವೆ ಆಗದೆ ಕಂಡಬಾರದನ್ನು ತಿನ್ನಬಾರದನ್ನು ಉಂಡೆ ಯಮಧರ್ಮರಾಜನ ಅತಿಥಿ ಆದೆ. ಧನಹೀನನಾದ ಕಾರಣದಿಂದ ಸತಿ ಮನೆ ಹೊಂದಿಸಳೋ ಪರಮಾನಂದ. ಹೋಗಲಿ, ಯಾರನ್ನು ನಂಬಿ ನಾನು ಎಲ್ಲವನ್ನ ಬಿಟ್ಟು ಬಂದೆ, ಅಪ್ಪನನ್ನು ಬಿಟ್ಟೆ, ಅಮ್ಮನನ್ನು ಬಿಟ್ಟೆ, ಅಕ್ಕ ತಂಗಿಯನ್ನು ತಿರಸ್ಕಾರ ಮಾಡಿ ಈ ಹೆಂಡತಿಗಾಗಿ ಬಂದೆ. ಅವಳಾದರೂ ನನ್ನ ಜೊತೆ ಇದ್ಲ, ನಾನು ಸಂಪಾದನೆ ಮಾಡೋವರೆಗೂ ಇದ್ಲು, ಸಂಪಾದನೆ ಕಮ್ಮಿ ಆದಮೇಲೆ ನಿನ್ನಷ್ಟು ಅಯೋಗ್ಯ ಯಾರೂ ಇಲ್ಲ ಹೋಗಂತ ಅಮ್ಮೂ ಪೋಯ ಸಮ್ಮೂ ಪೋಯ ಶನಿ ಪೊಂದ್ಯ ಅಂತ ಅದನ್ನು ಅವರನ್ನು ಬಿಟ್ಟೆ, ಇವಳೇ ನನ್ನನ್ನು ಬಿಟ್ಲು. ಈ ದುರವಸ್ಥೆ ಇವತ್ತಿನ ಕಾಲಕ್ಕೆ ತುಂಬ ಅಪ್ರಾಪ್ರಿಯೇಟ್ ಆಗಿದೆ. ನಾನು ಧನಹೀನನಾದ ಕಾರಣದಿಂದ ಸತಿ ಮನೆ ಹೊಂದಿಸಳೋ ಪರಮಾನಂದ. ತನುಜರ ಶನವಸನಗಳೆದ ಕಾಡು ಅಣು ಮಾತ್ರ ಸುಖವಿಲ್ಲ ಇದರಿಂದ ಪಾಲಿಸೋ ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ನೀಲಾಂಬುದ ಸಮಕಾಯ. ಏನು ಹೇಳಲಿ ಮಾತಲಾಲಿಸೋ ಶ್ರೀ ಪ್ರಾಣೇಶ ವಿಠ್ಠಲ ನೀನೇ ತಾರೀಸೋ. ಆಸತ್ಕರ್ಮದಿ ಮನ ಪ್ರೇರಿಸೋ ನಿನ್ನ ದಾಸವರ್ಗದೋಳೆನ್ನ ಕೂಡಿಸೋ ಪಾಲಿಸೋ ವೆಂಕಟ ಗಿರಿರಾಯ. ಯಾಕೆಂದರೆ ದಾಸರಿಗೆ ನಿನ್ನ ಅಡ್ರೆಸ್ ಗೊತ್ತಲ್ಲ, ನೀ ಏನೂ ಮಾಡಬೇಡ, ನನ್ನನ್ನು ದಾಸ ಮಾಡ್ಕೋಬೇಡ. ದಾಸರ ಆ ಕೂಟದಲ್ಲಿ ನನಗೂ ಒಂದು ಐಡೆಂಟಿಟಿ ಕಾರ್ಡನ್ನು ಕೊಡಿಸು. ನಾನು ಅಲ್ಲಿದ್ದೆ ಅಂದರೆ ನಿನ್ನ ಹತ್ತಿರ ಬರೋಕ್ಕೆ ಒಂದಲ್ಲ ಒಂದು ಜನ್ಮ ಸಾಧ್ಯ ಇದೆಯೋ ಏನೋ ಅಂತ ಹರಿದಾಸರು ಶ್ರೀನಿವಾಸನನ್ನು ಹಾಡಿ ಹೊಗಳಿ ಕೊಂಡಾಡಿ ನಮಗೆ ಒಂದಿಷ್ಟು ಮಟೀರಿಯಲನ್ನು ಬೇಕಾದಷ್ಟು ಶ್ರೀನಿವಾಸನ ಬಗ್ಗೆ ಸಾಕಷ್ಟು ಇದೆ. ಅಂತಹ ಶ್ರೀನಿವಾಸನ ಸನ್ನಿಧಾನದಲ್ಲಿ ಶ್ರೀನಿವಾಸನ ಆ ರೆಪ್ರೆಸೆಂಟೇಟಿವ್ಸ್ ಟಿ ಟಿ ಡಿಯ ರೆಪ್ರೆಸೆಂಟೇಟಿವ್ಸ್ ಬಂದಾಗ ಅವರ ಎದುರಿಗೆ ಒಂದೆರಡು ಶ್ರೀನಿವಾಸನ ಮಾತನ್ನು, ವಿಶೇಷವಾಗಿ ಶ್ರೀನಿವಾಸನ ಆರಾಧನೆಯನ್ನು 12 ವರ್ಷ ಮಾಡಿದ ಆ ವ್ಯಾಸರಾಜರ ಈ ಒಂದು ವಿಶೇಷ ಸನ್ನಿಧಾನದಲ್ಲಿ ವ್ಯಾಸರಾಜ ಮಠದಲ್ಲಿ ಒಂದೆರಡು ಮಾತಾಡುವ ಭಾಗ್ಯ ನನಗೆ ಕೊಟ್ಟದ್ದಕ್ಕೆ ಆ ವ್ಯವಸ್ಥಾಪಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ 2 ಮಾತನ್ನು ಶ್ರೀನಿವಾಸನ ಅಡಿದಾವರೆಗಳಲ್ಲಿ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.